ಓಂ ಶ್ರೀ ಕಾಲಕಾಮ ಪರಶುರಾಮಾಯ ನಮಃ. वसंत वेद पाठ शिबिर मग चेडिंदा संस्कार देवाचा शिक्षणाचा शिबिर हेचा समारोप उडुपी जिल्ह्याचा कारकळ तालुक माळ पश्चिमाचे डोंगरांबुडा छवेचांची एडपाडी श्री कालकाम परशुराम देवळीचा सन्निधी तारीख 10/20 मे 2026 हे संदर्भांतू आसक्त आस्तिक बंधूंसाठी वसंत वेद पाठ शिबिर तसांची चेडिंदा संस्कार देवेचा एक शिबिर हे श्री कालकाम परशुराम देवळीचे सन्निधींतू चाललेला हेचो समारोप समारंभ 20 तारीखाला हेची सभांगणांतू चाललेला समारोप समारंभांतू श्री सुधाकर डोंगरे आडळित मुक्तेसर श्री कालकाम परशुराम देवळ हे अध्यक्षता वहिसावने श्री गजानन मराठे हेंचे प्रास्ताविक तसांची स्वागतांतू कार्यक्रम सुरू झालो. ते उपरांत धाकुडेंपाष्टी तेही कंठस्थ केलेला तेही शिक्षण ಕೆಲವಾರು अष्टक इत्यादी म्हणवली. शिबिरांतू मूंजी जाल्ले वटुंदा संध्यावंदन अथर्वशीर्ष पुरुष सूक्त श्री सूक्त विष्णु सहस्रनाम रामरक्षा स्तोत्र असा पुरा शिक्षेवनी चेडिंदा परशुराम अष्टक शिग्घळ्यो करवचो तसांची कणे घालवायचे वाती करवचो असा ಕೆಲವು विचार पुरा तेंदा शिक्षण देवन मुख्य गुरु होवनी शिबिरांतू श्री सतीश डोंगरे हे भागवहिसावनी यशस्वी करून दिली. तेला सह होवनी श्रीयुत अनंत पद्मनाभ गोरे श्री वीरेश्वर सहस्रबुद्धे श्री व्यंकटेश मेहेंदळे सौ वसुधा चिपळूणकर श्रीमती प्रेमा दिवाकर बर्वे हे आवघे सहकारू दिली. हेंदा समारोप समारंभांतू ವೇದಿಕಾವರಿ बेसेवनी गुरुवंदनೈ चाललिंदಲ. शिबिरार्थींदा प्रमाणपत्र देवनी आशीर्वाद केलनी. मुख्य अतिथी होवनी कारकळ वलय चित्पावन संघाचे अध्यक्ष झाले श्री रत्नाकर मराठे हे भागवहिसावनी त्यांची अनिसिका व्यक्त केली. ಒಟ್ಟು ಸುರೇಖಾಯ ಕಾರ್ಯಕ್ರಮ ಸುಸಂಪನ್ನ झालो. ಓಂ ಸ್ವಸ್ತಿ. ಎಷ್ಟು ಸುಂದರ ಕರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರ ಕರಿವೆ ನೀನು ನಮ್ಮ ಪಾಪ. ಉಸಿರಿದು ಹಚ್ಚ ಹಸಿರಿದು ಸ್ವಚ್ಛ ಉಸಿರಿದು ಹೊಳೆವ ಝರಿ ಇದೆ ಸುರಿವ ತೊರೆ ಇದೆ ಹೊಳೆವ ಝರಿ ಇದೆ ಸುರಿವ ತೊರೆ ಇದೆ. ಇಲ್ಲಿ ಚೆಲುವಿದೆ ಪ್ರಕೃತಿ ಬಲವಿದೆ. ಮಾಳ ಭಾರ್ಗವ ರಾಮನ ದಿವ್ಯ ಸನ್ನಿಧಾನ ಮಾಳ ಭಾರ್ಗವ ರಾಮನ ದಿವ್ಯ ಸನ್ನಿಧಾನ. ಅಂದು ಸೇರಿದರು ಎಲ್ಲಿಂದಲೋ ಬಂದು ಅಂದು ಸೇರಿದರು ಎಲ್ಲಿಂದಲೋ ಬಂದು ಇಂದು ತೆರಳುವೆವು ವಿದಾಯವೆಂದು. ಪವಿತ್ರ ದೇವತೆಗಳ ಉಪಾಸನೆಯಲ್ಲಿ ಸಂಸ್ಕೃತಿಯ ಸಾರವ ಸವಿದರಿಲ್ಲಿ ಸಂಸ್ಕೃತಿಯ ಸಾರವ ಸವಿದರಿಲ್ಲಿ. ಪುರೋಗಾಮಿ ಪರಂಪರೆಗೆ ಪ್ರೇರಕ ಬ್ರಹ್ಮತ್ವದ ದ್ವಿಜರಾಗಿ ಮಜವಾಗಿ ಧಾರ್ಮಿಕ ಪ್ರಜ್ಞೆಯ ಜಾಗೃತಗೊಳಿಸಿದರಿಲ್ಲಿ ಬಾಲವಟುಗಳು. ಹೊಟ್ಟೆ ತುಂಬ ಆಹಾರ ವಿಹಾರ ತಲೆಯಲ್ಲಿ ಸುವಿಚಾರ ಎಲ್ಲರ ನಡುವಿತ್ತು ಜೀವನ ಸಹಕಾರ ಸಾಂಘಿಕ ಜೀವನದ ಮಮಕಾರ ಹಾಡಿದರಿಲ್ಲಿ ಸಂಧ್ಯಾ ರಾಗವ ಓರಣ. ಆಟ ಓಟ ಪಾಠಗಳು ಅನುದಿನ ಆರದ ನಂದಾದೀಪ ಬ್ರಹ್ಮತ್ವದ ಅಧ್ಯಯನ ಭಜನೆ ಪ್ರಾರ್ಥನೆ ಸಂಧ್ಯಾವಂದನೆ ಸಂಸ್ಕಾರ ಕಲಿಕಾ ಪ್ರೇರಣೆ ಆಗದಿರಲಿ ಮರೀಚಿಕೆಯಾಗಿ ಮಾಯಾ ಭವಿತವ್ಯದಲ್ಲಿ ಭಾಸುರ ಭಾರ್ಗವ ರಾಮನಿಗೆ ಗುರುವಂದನ. ಆಯೋಜಕರಿಗೆ ಮಾಳ ಚಿತ್ಪಾವನ ಬಾಂಧವರಿಗೆ ಹೃತ್ಪೂರ್ವಕ ನಮನವಿದು. ಆಗಲಿ ಶಿಬಿರಾರ್ಥಿಗಳ ವ್ಯಕ್ತಿತ್ವ ವಿಕಸನ ಕವನ ಮುಖೇನ ಅಭಿವಂದನ ಈ ದಿನ. ದ್ವಿಜತ್ವದ ಸಂಸ್ಕಾರವು ಸಾಕಾರಗೊಳ್ಳಲಿ ನಿರಂತರ. ಹಾರೈಸುವೆನು ವೇದ ಮಾತೆಯ ಗಾಯತ್ರಿಯ ಅನುಗ್ರಹವಿರಲಿ ಅನುದಿನ. ಕೋರುವೆನು ನಿಮಗೆಲ್ಲರಿಗೂ ಶುಭಕಾಮನೆ.
ಎಲ್ಲರೂ ಹೇಳುವ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಎಂದು ಪರಶುರಾಮ ದೇವರನ್ನು ಸ್ಮರಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕಾರ್ಯಕ್ರಮದ ಮೊದಲು ಪ್ರಾರ್ಥನೆಯ ರೂಪದಲ್ಲಿ ಶಿಬಿರಾರ್ಥಿಗಳಿಂದ ಅಥರ್ವ ಶೀರ್ಷ ಪಠಣ.
ವಿನಂತಿಸುತ್ತೇನೆ. ವೇದ ಶಿಬಿರ 2026 10 ದಿನಗಳ ಕಾಲ ನಡೆದಂತಹ ಶಿಬಿರ, ಸಂಸ್ಕಾರ ಮತ್ತು ವೇದ ಶಿಬಿರ ಇವತ್ತು ಸಮಾರಂಭದ ಹಂತದಲ್ಲಿದೆ. ಸುಮಾರು 1985-86 ಇರ್ಬೋದು. ಆ ಸಮಯದಲ್ಲಿ ಈ ದೇವಸ್ಥಾನದಲ್ಲಿ ಒಂದು ವೇದ ಶಿಬಿರ ಆಗಿತ್ತು. ಆ ಸಮಯದಲ್ಲಿ ನಾನು, ಸುಧಾಕರ್ ಡೋಂಗ್ರೆಯವರು, ವಿವೇಕಾನಂದ ಜೋಶಿಯವರು, ಗೋಪಿನಾಥ್ ಜೋಶಿಯವರು, ಗಣದೀಪ್ ವೇಡ್ನನ್ಕರ್, ಈ ಕೆಲವೆಲ್ಲ ಹೆಸರುಗಳು ನೆನಪುಂಟು. ಆ ಸಂಸ್ಕಾರ ಮತ್ತು ವೇದ ಶಿಬಿರದ ಕಾರಣದಿಂದ ನಾವು ಇವತ್ತು ಅಥರ್ವಶೀರ್ಷ, ಪುರುಷ ಸೂಕ್ತ, ದೇವರ ಷೋಡಶೋಪಚಾರ ಪೂಜೆ ಇತ್ಯಾದಿಗಳನ್ನೆಲ್ಲ ಈಗಲೂ ಅದನ್ನು ಮುಂದುವರಿಸ್ತಾ ಇದ್ದೇವೆ. ಅದರಿಂದ ಅಂತಹ ಒಂದು ಸಂಸ್ಕಾರ ಮತ್ತು ವೇದ ಪಾಠ ನಮಗೆ ಬಾಲ್ಯದಲ್ಲಿ ಸಿಕ್ಕಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಉಪಯೋಗ ಆಗ್ತದೆ ಅನ್ನುವಂಥ ಕಾರಣದಿಂದ 2018 ಮತ್ತು 19 ಈ 2 ವರ್ಷಗಳಲ್ಲೂ ಕೂಡ ಈ ವೇದ ಶಿಬಿರವನ್ನು ನಾವು ಇಲ್ಲಿ ಆಯೋಜಿಸಿದ್ವಿ. ಆಗ ಕೂಡ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿತು. ಆಮೇಲೆ ಇದೀಗ ಈ ವರ್ಷ 2026ರಲ್ಲಿ ಆಯೋಜಿಸುವ ನಿರ್ಧಾರವನ್ನು ಆಡಳಿತ ಮಂಡಳಿಯು ಕೈಗೊಂಡಾಗ ಮೊದಲು ಸುಮಾರು ಒಂದು 8-10 ಜನ ವಿದ್ಯಾರ್ಥಿಗಳು, ಶಿಬಿರಾರ್ಥಿಗಳು ಹೆಸರನ್ನು ನೋಂದಾಯಿಸಿದರು. ಆದರೆ ಅದು 23ಕ್ಕೆ ತಲುಪಿತು. ಹುಡುಗಿಯರಿಗೂ ಒಂದು ಸಂಸ್ಕಾರ ಶಿಕ್ಷಣವನ್ನು ಕೊಡಬೇಕು ಎನ್ನುವಂಥ ಒಂದು ಪೋಷಕರ ಅಭಿಪ್ರಾಯವನ್ನು ಬಂದಾಗ ಅದನ್ನು ಪುರಸ್ಕರಿಸಿ ಅದಕ್ಕೂ ಸುಮಾರು 10 ಜನ ಹುಡುಗಿಯರು ಕೂಡ ಈ ಸಂಸ್ಕಾರವನ್ನು ಇದ್ದಾರೆ. ಅಂತಹ ಈ ಶಿಬಿರದ ಒಂದು ಕೊನೆಯ ಹಂತ ಸಮಾರೋಪ ಸಮಾರಂಭ. ಈ ಸಮಾರಂಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಜರಿರುವಂಥ, ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರನ್ನು, ಎಲ್ಲ ಗಣ್ಯರನ್ನು ವಂದಿಸ್ತಾ, ವೇದಿಕೆಯ ಮುಂಭಾಗದಲ್ಲಿ ಇರುವಂಥ ಎಲ್ಲ ಕಿರಿಯರನ್ನು ಸ್ವಾಗತಿಸ್ತಾ, ಮೊದಲಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷರು, ನಮ್ಮ ಈ ದೇವಸ್ಥಾನದ, ಪರಶುರಾಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ತುಂಬ ದೂರದೃಷ್ಟಿಯುಳ್ಳಂತಹ ಹೊಸ ಯೋಜನೆಗಳನ್ನು ಕೈಗೊಳ್ಳುವಂತಹ ಶ್ರೀ ಸುಧಾಕರ್ ಡೋಂಗ್ರೆ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಚಿತ್ಪಾವನ ಸಂಘ ಕಾರ್ಕಳ, ಇದರ ಅಧ್ಯಕ್ಷರಾದಂತಹ ಶ್ರೀ ರತ್ನಾಕರ್ ಮರಾಠಿಯವರು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಈ ನಮ್ಮ ಶಿಬಿರದ ಮುಖ್ಯ ಗುರುಗಳು ಸತೀಶ್ ಡೋಂಗ್ರೆ ಅವರು ಅಲ್ಲದಿದ್ದರೆ ಈ ಶಿಬಿರವನ್ನು ನಡೆಸಲಿಕ್ಕೆ ಕಷ್ಟ ಇತ್ತು. ಯಾಕಂದರೆ ಅಥರ್ವ ಶೀರ್ಷ ಇರಲಿ, ಶ್ರೀ ಸೂಕ್ತ ಇರಲಿ, ಎಲ್ಲ ನಮ್ಮಲ್ಲಿ ಋಗ್ವೇದಿ, ಯಜುರ್ವೇದಿಗಳ 2 ಪಾಠ ಇರುವುದ ಕಾರಣ ಸತೀಶ್ ಡೋಂಗ್ರೆ ಅವರು ಎಲ್ಲರನ್ನ ನಿರ್ವಹಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸಹಕಾರಿಯಾಗಿ ನಮ್ಮ ದೇವಳದ ಅರ್ಚಕರಾದ ಶ್ರೀ ವೀರೇಶ್ವರ ಸಹಸ್ರಬುದ್ಧಿಯವರು ಜೊತೆಗೂಡಿದರು. ಅವರ ಮಗ ಪರಾಶರವು ಕೂಡ ಎಲ್ಲಿದ್ದಾರೆ? ಬೆಳಗಿನ ಸಂಧ್ಯಾವಂದನೆ ಮತ್ತು ಮಧ್ಯಾಹ್ನ ಸಂಧ್ಯಾವಂದನೆಯನ್ನು ಅವರು ಹಂಚಿಕೊಂಡರು. ಅದೇ ರೀತಿ ನಮ್ಮ ಅನಂತಪನಾಭ ಗೋರೆಯವರು ಸಾಯಂಕಾಲದ ಸಂಧ್ಯಾವಂದನೆಯನ್ನು ಪೂರ್ತಿ ಕಲಿಸುವ ಜವಾಬ್ದಾರಿಯನ್ನು ನಾನು ಹೊತ್ತುಕೊಳ್ತೇನೆ ಅಂತ ಹೇಳಿದರು. ಹೀಗೆ ಈ 4 ಗುರುಗಳು, ಶ್ರೀ ಸತೀಶ್ ಡೋಂಗ್ರೆಯವರು ಮುಖ್ಯೋಪಾಧ್ಯಾಯರಾಗಿ ಈ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ 10 ದಿವಸ ಎಲ್ಲಿಯೂ ಹೋಗ್ಬೋದಿತ್ತು, ಬಜುಗಳಿಗೆ ಹೋಗ್ಬೋದಿತ್ತು, ಕಲ್ಲಣಕ್ಕೆ ಹೋಗ್ಬೋದಿತ್ತು, ಹೋಗಿ ಬರದಿದೆ ಅಂತ ಹೇಳ್ಬೋದಿತ್ತು. ಹೋಗದೆ ಮಕ್ಕಳಾಗಿ ಇದ್ದು ಈ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದಾರೆ. ಕಳೆದ ಸಾರಿಯೂ ನೀವೇ ನಮಗೆ ಗುರುಗಳಾಗಿದ್ರಿ, ಮುಂದಿನ ವರ್ಷಗಳಲ್ಲೂ ನೀವೇ ನಮ್ಮ ಗುರುಗಳಾಗಿರ್ತೀರಿ ಎನ್ನುವಂತಹ ಅಭಿಪ್ರಾಯದೊಂದಿಗೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವೀರೇಶ್ವರ ಸಹಸ್ರಬುದ್ಧಿಯವರು ನಮ್ಮೊಂದಿಗೆ ಎಲ್ಲ ಶಿಬಿರಾರ್ಥಿಗಳಿಗೆ ಕಲಿಸುವುದರಿಂದ ಹಿಡಿದು ಎಲ್ಲ ವಿಷಯಗಳಲ್ಲೂ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಅನಂತಪದ್ಮನಾಭ ಗೋರೆಯವರು ಸಾಯಂಕಾಲದ ಸಂಧ್ಯಾವಂದನೆಯನ್ನು ಯಶಸ್ವಿಯಾಗಿ ಮಕ್ಕಳಿಗೆ ಕಲಿಸುವುದರ ಮೂಲಕ, ವೆಂಕಟೇಶ್ ಮೇಂದಳೆಯವರ ಬಗ್ಗೆ 2 ಮಾತು ಹೇಳಬೇಕು. ದೂರದ ಉಡುಪಿಯಿಂದ ಅವರು ಕೂಡ ಅಷ್ಟೇ, ಸತೀಶ್ ಡೋಂಗ್ರೆಯವ ಹಾಗೆ ಇಲ್ಲೇ ಇದ್ದು ಮಕ್ಕಳೊಟ್ಟಿಗೆ ಮಕ್ಕಳಾಗಿ, ಹಿರಿಯರೊಟ್ಟಿಗೆ ಹಿರಿಯರಾಗಿ, ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಯೋಗಾಸನ, ಭಗವದ್ಗೀತೆ, ಕೆಲವೊಮ್ಮೆ ಸಂಧ್ಯಾವಂದನೆ ಎಲ್ಲವನ್ನು ಸಮಯಕ್ಕೆ ಸರಿಯಾಗಿ ಕಲಿಸಿ ಮಕ್ಕಳನ್ನು ಏಳಿಸುವಂತಹ ಕೆಲಸ ಮಾಡಿಸಿ, ಸ್ವಲ್ಪ ಮಕ್ಕಳ ತೊಂದರೆ ಕೂಡ ತಕ್ಕೊಂಡು ಮೋಸ್ಟ್ಲಿ
ಅವರ ನಿದ್ರೆಗೆಲ್ಲ ಉಪದ್ರ ಆಗಿದೆ ಅಂತೆ ಹೇಳ್ತಾ ಇದ್ರು ನಿನ್ನೆ. ಆದರೆ ಅದನ್ನೆಲ್ಲ ಜೀರ್ಣಿಸಿಕೊಂಡು ಒಳ್ಳೆ ರಿಸೋರ್ಸ್ ಪರ್ಸನ್, ಮಕ್ಕಳಿಗೆ ಸರಿಯಾದ ಒಂದು 10 ದಿವಸ ಕೂಡ ನಮ್ಮೊಂದಿಗಿದ್ದು ಸಹಕರಿಸಿದ್ದಾರೆ. ಈ ಪ್ರಾಯದಲ್ಲಿ 70+ ಏಜಲ್ಲೂ ಕೂಡ 10 ದಿವಸ ಇದೇ ಶಿಬಿರದಲ್ಲಿದ್ದು, ನಾನು ಹೇಳಿದ್ದೆ ಭಟ್ರ ಮನೆಯಲ್ಲಿ ನಿಲ್ಬೋದಿತ್ತು ಒಮ್ಮೆ ಅಂತಲ್ಲ, ಮಕ್ಕಳೊಟ್ಟಿಗೆ ಮಲಗಿಕೊಂಡು ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮಕ್ಕೆ. ಅದೇ ರೀತಿ ಹುಡುಗಿಯರಿಗೆ ಸಂಸ್ಕಾರವನ್ನು ಕಲಿಸುವಂಥ ಸಂದರ್ಭದಲ್ಲಿ ಯಾರು ಅಂತ, ಸಾಮಾನ್ಯವಾಗಿ ಎಲ್ರಿಗೂ ಭಜನೆ ಮತ್ತು ಪರಶುರಾಮ ಅಷ್ಟಕ, ನಮ್ಮ ಊರಿನವರಾದ ಶ್ರೀರಾಮ ಡೋಂಗ್ರೆ ಕಲ್ಯಾಣ ಇವರು ಬರೆದಂಥ ಒಂದು ಪರಶುರಾಮ ಅಷ್ಟಕವನ್ನು ನಾವು ಯಾವಾಗಲೂ ಭಜನೆಯಲ್ಲಿ ಹಾಡ್ತಾ ಇರ್ತೇವೆ. ವಸುಧಾ ಚಿಪ್ಲುಣ್ಕರ್ ಅವರ ಒಂದು ಸಂಗೀತ ತರಬೇತಿಯಲ್ಲಿ. ಹಾಗೆ ಅವರನ್ನು ಭಜನೆ ಮತ್ತು ಅಷ್ಟಕವನ್ನು ಕಲಿಸಲಿಕ್ಕೆ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ 10 ದಿವಸ ಸುಮಾರು ದಿವಸಕ್ಕೆ ಪ್ರತಿದಿನ 1 ಗಂಟೆ ಬಂದು ಕಲಿಸುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ಈ ಸಮಾರಂಭಕ್ಕೆ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತ್ ದಿವಾಕರ್ ಬರ್ವೆ ಇವರು ಮಕ್ಕಳಿಗೆ ರಂಗೋಲಿಯನ್ನು, ಕಳ್ಸೂತ, ಆಮೇಲೆ ಬತ್ತಿ, ಆಮೇಲೆ ಯಾವುದೆಲ್ಲ ಹೇಳಿ ಇತ್ಯಾದಿಗಳನ್ನು ಕಲಿಸುವಲ್ಲಿ ಅತ್ಯಂತ ಸಮಯಕ್ಕೆ ಸರಿಯಾಗಿ ಬಂದು ಶ್ರದ್ಧೆಯಿಂದ ಮಕ್ಕಳಿಗೆ ಕಲಿಸುವಲ್ಲಿ ನೆರವಾಗಿದ್ದಾರೆ. ಅವರು ಹಾಗೂ ಶ್ರೀಮತಿ ಶಿವಾನಿ ಸಹಸ್ರಬುದ್ಧಿ ಅವರನ್ನು ಈ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ 9 ದಿನ 10 ದಿನ ಅಲ್ಲ 9 ದಿನ ಸಾಯಂಕಾಲದ ವಿಶೇಷ ತರಗತಿಗಳಿಗೆ, ವಿಶೇಷ ಚಟುವಟಿಕೆಗಳಿಗೆ ಮಕ್ಕಳಿಗೆ ಇಡೀ ದಿವಸ ಸಂಧ್ಯಾ ವಂದನೆ ಅಥರ್ವ ಶೀರ್ಷಿವೆ ಅಂತ ಹೇಳಿದರೆ ಬೋರ್ ಆಗ್ತದಲ್ಲ, ಅದರಿಂದ ವಿಶೇಷ ಆಟಗಳನ್ನು ಆಡಿಸಲಿಕ್ಕೆ ಅಥವಾ ಚಟುವಟಿಕೆಗಳನ್ನು ಮಾಡಿ ಕ್ವಿಜ್ ಮಾಡಲಿಕ್ಕೆ ಈಗ ಮಿಥುನ್ ಸರ್ ಇಲ್ಲಿದ್ದಾರೆ, ನವೀನ್ ಲೋಂಡೆ ಅವರು ಬಂದಿದ್ದೀರಿ, ಆಮೇಲೆ ಸುಬ್ರಾಯ ಲೋಂಡೆ ಅವರು 1ನೇ ದಿವಸ ಮಾಡಿದರು, ಶರಶ್ಚಂದ್ರ ಡೋಂಗ್ರೆ ಅವರು ಮಾಡಿದರು, ಒಂದು ದಿವಸ ನಾನು ಮಾಡಿದ್ದೆ, ಸುಜಯಾ ಮರಾಠಿ ಬಂದಿದ್ದರು, ಬಿಟ್ನ ಯಾರಾದ್ರು ನಾಗಭೂಷಣ್ ಮಾಸ್ಟರ್ ಬಂದಿದ್ದರು, ಸಚಿನ್ ಲೋಂಡೆ ಅವರು ಬಂದಿದ್ದರು, ಚಂದ್ರಕಾಂತ್ ಜೋಶಿ ಅವರು ಬಂದಿದ್ದರು, ಅವರು ಶಿಬಿರದ ವೈದ್ಯಾಧಿಕರು ಆಗಿದ್ದರು. ಹೀಗೆ ಅನೇಕ ರೀತಿಯಲ್ಲಿ ಸಹಕರಿಸಿದಂತಹ ಈ ಶಿಬಿರದ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯವಾಗಿ ಪೋಷಕರು ಅಂದರೆ ಶಿಬಿರಾರ್ಥಿಗಳ ಅಪ್ಪ, ಅಮ್ಮ, ಅಜ್ಜ ಅಂಥ ಶಿಬಿರಕ್ಕೆ 23 ಜನರನ್ನು ಪ್ಲಸ್ 10 ಹುಡುಗಿಯರನ್ನು ಕೂಡ ಶಿಬಿರಾರ್ಥಿಗಳನ್ನು ಕಳಿಸಿದಂತಹ ಪೋಷಕರಿಗೆ ಈ ಸಮಯದಲ್ಲಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ನಿಮ್ಮ ಪ್ರೋತ್ಸಾಹದಿಂದಾಗಿ ಇಂತಹ ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಹರ್ಷವಾಗ್ತಾ ಇದೆ. ಅದೇ ರೀತಿ ಮುಖ್ಯವಾಗಿ ಶಿಬಿರಾರ್ಥಿಗಳು ಅಷ್ಟು 10 ದಿವಸ ಶ್ರದ್ಧೆಯಿಂದ ಶಿಬಿರದ ಸದುಪಯೋಗವನ್ನು ಪಡೆದಿದ್ದಾರೆ. ಮುಂದೆ 1-2 ಶಿಬಿರಾರ್ಥಿಗಳು ತಮ್ಮ ಅನಿಸಿಕೆಯನ್ನು ಹೇಳಲಿಕ್ಕಿದ್ದಾರೆ, ಅವರಿಗೂ ಕೂಡ ಈ ಸಮಯದಲ್ಲಿ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ವಿವಿಧ ರೀತಿಯಲ್ಲಿ ನಮ್ಮ ಈ ಶಿಬಿರಕ್ಕೆ ಸಹಕರಿಸಿದಂಥ ದಾನಿಗಳು, ಪೋಷಕರು ನಮ್ಮೊಂದಿಗಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ. ಶಿಬಿರ ಮಕ್ಕಳ ವಿದ್ಯಾಭ್ಯಾಸ ಅಂತ ಹೇಳುವಾಗ ತುಂಬು ಮನಸ್ಸಿನಿಂದ ಕೈ ಬಿಟ್ಟು ಹಣ ಕೊಟ್ಟು ಈ ಒಂದು ಶಿಬಿರ ಯಶಸ್ಸಿಗೆ ಕಾರಣೀಭೂತರಾದಂಥ ಎಲ್ಲ ದಾನಿಗಳಿಗೆ, ಪೋಷಕರಿಗೆ ಎಲ್ಲರನ್ನ ಹಾಗೂ ಆಗಮಿಸಿದಂಥ ಎಲ್ಲರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಮಾಡಿಕೊಡ್ತಾ ಇದ್ದೇನೆ. ಸ್ವಾಗತಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ನಿಮಗೂ ಸ್ವಾಗತ. ಈಗ ಶಿಬಿರಾರ್ಥಿಗಳಿಂದ ಭಾರ್ಗವಾಷ್ಟಕ ಪಠಣ. चिताङ्घ्रिवारिजातपूतभूतलं नागमं दुरं विरिञ्चि नागभूषणस्तुतं वामनाग्रिमावतारधारिणं जगत्पतिं वामवाटिकाविहार रामभार्गवं भजे रामभार्गवं भजे। रेणुकातनुभवं सहस्रभानुभास्वरं वर्धमानशर्वरीशसन्निभं मनोहरं रेणुकातनुभवं सहस्रभानुभास्वरं वर्धमानशर्वरीशसन्निभं मनोहरं सम्भ्रमोल्लसधृचीकपुत्ररत्नपञ्चमं मालिकाचलाधिनाथ रामभार्गवं भजे
रामभार्गवं भजे वामदेवशिष्यकं समस्तवेदपारगं साङ्गशस्त्रशास्त्रसम्प्रयोगमार्गकोविदं वामदेवशिष्यकं समस्तवेदपारगं साङ्गशस्त्रशास्त्रसम्प्रयोगमार्गकोविदं वामकेश्वरप्रियं कुठारचापधारिणं वामवाटिकाविहार रामभार्गवं भजे रामभार्गवं भजे तातवाक्यपालनं समातृकण्ठकृन्तनं जन्मदातृतोषकं स्वमातृजीवितप्रदं तातवाक्यपालनं समातृकण्ठकृन्तनं जन्मदातृतोषकं स्वमातृजीवितप्रदं कामधेनुपालकं क्षमाहरक्षणोद्यतं मालिकाचलाधिनाथ रामभार्गवं भजे रामभार्गवं भजे मत्तपार्थिवाधिराजयुक्तशासनोद्यतं निष्ठुरं सहस्रबाहुभेदनं हतार्जुनं मत्तपार्थिवाधिराजयुक्तशासनोद्यतं निष्ठुरं सहस्रबाहुभेदनं हतार्जुनं भीमविक्रमं शिवं समस्तशत्रुनाशनं वामवाटिकाविहार रामभार्गवं भजे रामभार्गवं भजे दत्तनाथसेवकं प्रदत्तमेदिनीतलं दर्शिताखिलागमक्रमं रहस्यसिद्धिदं दत्तनाथसेवकं प्रदत्तमेदिनीतलं दर्शिताखिलागमक्रमं रहस्यसिद्धिदं भीष्मकर्णकुम्भसम्भवादिशिष्यसेवितं मालिकाचलाधिनाथ रामभार्गवं भजे रामभार्गवं भजे मन्त्रशास्त्रकोविदं स्वतन्त्रसर्गसाधकं तन्त्रशास्त्रबोधकं त्वतन्त्रशोकनाशकं मन्त्रशास्त्रकोविदं स्वतन्त्रसर्गसाधकं तन्त्रशास्त्रबोधकं त्वतन्त्रशोकनाशकं मन्त्रिणी दिविष्टिमुख्यतन्त्रमार्गशोधकं वामवाटिकाविहार रामभार्गवं भजे रामभार्गवं भजे टङ्कनुत्तसागरं विसृष्टरामभूदलं चित्तपावनादिलोकपालकं समाहितं टङ्कनुत्तसागरं विसृष्टरामभूदलं चित्तपावनादिलोकपालकं समाहितं मालिकावनान्तपूगवाटिकान्तरालयं मालिकाचलाधिनाथ रामभार्गवं भजे मालिकाचलाधिनाथ रामभार्गवं भजे रामभार्गवं भजे भट्टरामभाषितं जपन्ति येत्यभीष्टदं कष्टनष्टवारणं विशिष्टपुण्यवर्धनं भट्टरामभाषितं जपन्ति येत्यभीष्टदं
कष्टनष्टवारणं विशिष्टपुण्यवर्धनं दुष्टशत्रुजालकाममिष्टचित्तपावनं ते भजन्ति कालकाम रामपादसन्निधिं रामपादसन्निधिम्. ಯೋಗಾಸನದಲ್ಲಿ ಭಾಗವಹಿಸುವ ಡೋಂಗ್ರೆ, ನಾನು ಬೆಂಗಳೂರಿಂದ ಬಂದಿದ್ದು, ಹೊಸಕೋಟೆ ಜಾಗ. ನನ್ನ ತಾಯಿಯ ಹೆಸರು ಚೈತ್ರ ಡೋಂಗ್ರೆ, ನನ್ನ ತಂದೆಯ ಹೆಸರು ಅಶ್ವಿನ್ ಡೋಂಗ್ರೆ. ನಾನು ಇವಾಗ ನನ್ನ ಶಿಬಿರದಲ್ಲಿ ನಾನು ಏನೇನು ಮಾಡಿದೆ ಅಂತ, ನಾನು ಈ ಶಿಬಿರದಲ್ಲಿ 10 ದಿವಸ ಇದ್ದೆ. ಅದರಲ್ಲಿ ತುಂಬ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು, ಹೇಗೆ ಇರಬೇಕು, ಹೇಗೆ ಇದೆಲ್ಲ ಮಾಡಬೇಕು ಅಂತ ಎಕ್ಸ್ಪೀರಿಯನ್ಸ್ ಸಿಕ್ತು. ಆ್ಯಂಡ್ I got fun. I was playing with everybody. It was so fun. And the variety types of food, and we all was, and we should say thanks for our Guru Satish Dongre avaru. And they taught us Shri Sukta, Ganesha, Atharva Shesha, and Purusha Sukta and Mantra Pushpa. These all were hard, but we learned them easily. So the experience was nice. Everybody was together. We played a lot, and it was more fun. And we learned some new songs, new stotram, and we also learned yogasanas. So all these were enjoyable. We all are enjoying this Shibira. Thank you. ಸೊ ನಂದು ಉಪನಯನ ಆಗಿದ್ದು ಲಾಸ್ಟ್ ಇಯರ್ ಜನವರಿ 24th. ಆದಮೇಲೆ ನಾನು ಮೇಯಲ್ಲಿ ದರ್ಬೆ ತಡ್ಕಕ್ಕೆ ಹೋಗಿದ್ದೆ ಶಿಬಿರಕ್ಕೆ. ಅಲ್ಲಿ ಕೂಡ ಇಷ್ಟ ಆಯಿತು, ಮಾತ್ರ ಅಲ್ಲಿ ಟಾಯ್ಲೆಟ್ಸ್ ಅನ್ನು ಸರಿ ಇರಲಿಲ್ಲ. ಸೊ ಇಟ್ಸ್ ಓಕೆ, ಮಾತ್ರ ಒಳ್ಳೆಯದಿತ್ತು. ಅಲ್ಲಿ ಒಂದು ಕೆರೆ ಎಲ್ಲ ಇತ್ತು, ಸೊ ಅಲ್ಲಿ ಆಟಾಡಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು, ಸೊ ಅದು ಸಹ ಚೆನ್ನಾಗಿತ್ತು. ಮಾತ್ರ ನಾನು ಈ ವರ್ಷ ಇಲ್ಲಿ ಬರುವಾಗ ಅಲ್ಲಿ ರುದ್ರ ಗಣೇಶ ಸೂಕ್ತ ಎಲ್ಲ ಕಲಿಸಿಕೊಟ್ಟಿದ್ರು. ನಾನು ಇಲ್ಲಿ ಬಂದು ನಾನು ಅಂದ್ಕೊಂಡಿದ್ದೆ ಅಂತ ಜಾಸ್ತಿ ಕಲಿಸೋದಿಲ್ಲ, ಅದನ್ನೇ ಕಲಿಸ್ತಾರಂತ. ಇಲ್ಲಿ ಬಂದು ಫಸ್ಟ್ 3-4 ದಿವಸ ನನಗೆ ಸ್ವಲ್ಪ ಬೋರ್ ಆಯಿತು. ಮತ್ತು ಅವರು ಹೇಳಿದರು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರಂತ. ಮತ್ತು ನನಗೆ ನಾನು ಫುಲ್ ಬಿಲೀವ್ ಮಾಡಿಲ್ಲ ಯಾವಾಗ ಕರ್ಕೊಂಡು ಹೋಗ್ತಾರಂತ. ಮತ್ತು ಒಂದು ದಿವಸ ಸುಮ್ಮನೆ ಹೇಳಿದರು ಹೋಗು ಅಂತ. ನಾನು ಸುಮ್ಮನೆ ಕೇಳಿದೆ ಎಲ್ಲಿ ಅಂತ. ಅವ್ರು ಹೇಳಿದರು ಹೋಗ್ತೇನೆ, ಕರ್ಕೊಂಡು ಬನ್ನಿ ಅಂತ. ಮತ್ತು ನಾವು ಜಾರಿಗೆಯಲ್ಲಿ ಒಂದು ಕಡೆ ಹೋದ್ವಿ. ಅಲ್ಲಿ ದೊಡ್ಡ ಅರಮನೆ ಥರ ಒಂದು ದೊಡ್ಡ ಮನೆ ಇತ್ತು, ಅದು ಕೂಡ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಮೇಲೆ ಒಂದು ವೇದ ಪಾಠಶಾಲೆ ಮಾಡಿದ ಥರ ಅಲ್ಲಿ ಹೋದ್ವಿ. ಅಲ್ಲಿ ಒಂದು ಗಣಪತಿ ಅಥವಾ ಶೀರ್ಷ ಹೇಳಿ ಅಲ್ಲಿ ಸ್ವಲ್ಪ ನೀರಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಮತ್ತೆ ಬಂದ್ವಿ. ಮಾತ್ರ ನಾನು ದರ್ಬೆ ತಡ್ಕದಲ್ಲಿ ಕಲ್ತಿದ್ದು ಇಲ್ಲಿ ಪುನಃ ಏನು ಹೇಳಿಕೊಟ್ಟಿಲ್ಲ ಅವರು. ಇಲ್ಲಿ ಹೊಸ ಹೊಸ ಥಿಂಗ್ಸನ್ನು ಹೇಳಿಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಗಣಪತಿ ಅಥರ್ವ ಶೀರ್ಷ ನಂಗೆ ಬರ್ತಿರಲಿಲ್ಲ, ಅದು ಹೇಳಿಕೊಟ್ಟಿದ್ದಾರೆ. ಶ್ರೀ ಸೂಕ್ತ ಬರ್ತಿರಲಿಲ್ಲ, ಹೇಳಿಕೊಟ್ಟಿದ್ದಾರೆ. ಪುರುಷ ಸೂಕ್ತ ಅಂದರೆ ಜಾಸ್ತಿ ಬರ್ತಿರಲಿಲ್ಲ, ಅದನ್ನು ಹೇಳಿಕೊಟ್ಟೆ. ಮುಂಚೆ ನನಗೆ ಪ್ರಾತಃ ಸಂಧ್ಯೆ ಮಾತ್ರ ಬಯಾಡ್ ಬರ್ತಿತ್ತು, ಈಗ ಮಾಧ್ಯಾಹ್ನ ಸಂಧ್ಯೆ ಮತ್ತು ಸಾಯಂ ಸಂಧ್ಯೆ ಕೂಡ ಬರ್ತುಂಟು ಆಲ್ಮೋಸ್ಟ್. ಸೊ ಥ್ಯಾಂಕ್ ಯು. ನನ್ನ ಅಮ್ಮನ ಹೆಸರು ಅಖಿಲ, ನನ್ನ ಅಪ್ಪನ ಹೆಸರು ದಿಲೀಪ್. ನಾನು ಶಿಬಿರದಲ್ಲಿ ರಂಗೋಲಿ ಹಾಕೋದು, ಹೂಮಾಲೆ ಕಟ್ಟೋದು, ಬತ್ತಿ ಮಾಡೋದು ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಶಿಬಿರದಲ್ಲಿ ನನಗೆ ಚೆನ್ನಾಗಿ ಹೇಳಿಕೊಟ್ರು. ಇಲ್ಲಿ ನನಗೆ ಅಥರ್ವ ಶೀರ್ಷ, ರಾಮ ರಕ್ಷಾ ಸ್ತೋತ್ರ, ಭಗವದ್ಗೀತೆ, ಶ್ರೀ ಸೂಕ್ತ ಚೆನ್ನಾಗಿ ಕಲಿಸಿಕೊಟ್ರು. ಇದರ ಜೊತೆಯಲ್ಲಿ ಆಟ ಪಾಠ ಊಟ ಎಲ್ಲವೂ ಚೆನ್ನಾಗಿತ್ತು. ಕಲಿಸಿಕೊಟ್ಟಂಥ ಎಲ್ಲ ಗುರುಗಳು ಹಾಗೂ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸಮಿತಿ ಅವರಿಗೆ ಧನ್ಯವಾದಗಳು. ಹೊಸ
ವಿಷಯಗಳನ್ನು ಕಲೀಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಗಣೇಶ ತರುವ ಶೀರ್ಷ ಭಗವದ್ಗೀತೆ, ಬತ್ತಿ ಮಾಡುವುದು, ರಂಗೋಲಿ ಹಾಕುವುದು, ಶ್ರೀ ಸೂಕ್ತ, ಇದೆಲ್ಲ ನನಗೆ ಗುರುಗಳು ಕಲಿಸಿಕೊಟ್ಟಿದ್ದಾರೆ. ಮತ್ತು ಮಧ್ಯಾಹ್ನ ಊಟ 10ವರೆಗೆ ಪಾನೀಯ, ಸಂಜೆ ತಿಂಡಿ ಎಲ್ಲ ಇತ್ತು. ಮತ್ತು ಆಟ ಆಡಲಿಕ್ಕೆ ಬಿಡ್ತಿದ್ರು, ನಾವೆಲ್ಲ ಸೇರಿ ಆಟ ಆಡ್ತಿದ್ವಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಪ್ರದರ್ಶನ ಇದನ್ನು ನಿರ್ವಹಿಸಬೇಕಾಗಿ ಶ್ರೀಯುತ ವೆಂಕಟೇಶ್ ಮೆಹಂದಳೆ ಅವರನ್ನು ಕೇಳಿಕೊಳ್ಳುತ್ತೇನೆ. ಸಾಕು, ಅಲ್ಲಿವರೆಗೆ ಹಿಂದ್ಗಡೆ ಇರಿ. ಸಂಧ್ಯಾವಂದನೆಗೆ ಆಸನ ಎಂಬುದು ಬಹಳ ಬಹಳ ಮುಖ್ಯವಾದದ್ದು. ಸ್ಥಿರವಾದ ಸುಖವಾದ ಆಸನದಲ್ಲಿ ಕೂತಾಗ ಮಾತ್ರ 108 ಗಾಯತ್ರಿ ಜಪ ಮಾಡಲಿಕ್ಕೆ ಸಾಧ್ಯ ಉಂಟು. ಇದಲ್ಲದೆ ಸಂಧ್ಯಾವಂದನೆಯಲ್ಲಿ ಮುದ್ರೆಗಳು ಸಹ ಇವೆ. ಈ ಆಸನ ಮತ್ತು ಮುದ್ರೆಗಳು ಇವೆರಡು ಯೋಗದ ಅಷ್ಟಾಂಗ ಯೋಗದ ಅಂಗಗಳು. ಹಾಗಾಗಿ ಸಂಧ್ಯಾವಂದನೆಯ ಸಂಸ್ಕಾರ ಕೊಡುವಂಥ ಶಿಬಿರಗಳಲ್ಲಿ ಯೋಗ ಸಂಸ್ಕಾರ ಕೊಡುವುದು ಅತ್ಯಂತ ಪ್ರಮುಖವಾದದ್ದು, ಮಾಡಲಿಕ್ಕೆ ಬೇಕು ಅಂತ ಹೇಳ್ತೇನೆ ನಾನು, ಅವಶ್ಯಕವಾದದ್ದು. ಯಾಕಂದರೆ ಸ್ಥಿರವಾದ ಆಸನವಾಗಿ ಕೂತ್ಕೊಂಡ್ರೆ ಮಾತ್ರ ಅವನು ಮುಕ್ಕಾಲು ಗಂಟೆಯ ಅರ್ಧ ಗಂಟೆ ಸಂಧ್ಯಾವಂದನೆ ಮಾಡ್ತಾನೆ. ಇಲ್ಲಿದ್ದರೆ ಆ ಕಡೆ ಈ ಕಡೆ ಬಾಗ್ತಾ ನಿದ್ದೆ ಹೊಡಿತಾ ಅವನು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅವನಿಗೆ. ಹಾಗಾಗಿ ಈ ಶಿಬಿರದಲ್ಲಿ ಬೆಳಗಿನ ಒಂದು ಅರ್ಧ ಗಂಟೆ, ಹೆಚ್ಚು ಹೊತ್ತು ಸಿಗಲಿಲ್ಲ ನಮಗೆ, ಅರ್ಧ ಗಂಟೆಯ ಯೋಗಾಭ್ಯಾಸವನ್ನು ತಿಳಿಸ್ಕೊಟ್ಟಿದ್ದೇನೆ. ಅದರಲ್ಲಿ ಅವರಲ್ಲಿ ಏನು ಕಲ್ತಿದ್ದಾರೆ ಒಂದು ಸಣ್ಣ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಪ್ರಥಮವಾಗಿ ಕಂಧರಾಸನ ಹಾಕುವಂಥ ಟೀಮ್ ರೆಡಿ ಇರಿ. ಅದ್ವೈತ್ ಗೋಖಲೆ, ವಿಖ್ಯಾತ ಡೋಂಗ್ರೆ, ಅಮರ್ ಡೋಂಗ್ರೆ ಮತ್ತು ಧ್ಯಾನ್ದ ಬನ್ನಿ, ಸ್ಟೇಜಿಗೆ ಬನ್ನಿ. 5 ನಿಮಿಷದೊಳಗೆ ನಮ್ಮ ಕಾರ್ಯಕ್ರಮ ಮುಗಿಬೇಕು. ವೆರಿ. ದಂಡಾಸನದಲ್ಲಿ ಕೂತ್ಕೊಳ್ಳಿ, ದಂಡಾಸನದಲ್ಲಿ ಕೂತ್ಕೊಳ್ಳಿ. ಹಾಗೆ ಬೆನ್ನ ಮೇಲೆ ಮಲ್ಕೊಳ್ಳಿ. 2 ಕಾಲುಗಳನ್ನು ಮಡಚಿ ಕೈಯಿಂದ ಕಾಲಿನ ಗಂಟನ್ನು ಹಿಡ್ಕೊಳ್ಳಿ. ಶ್ವಾಸವನ್ನು ಒಳಗೆ ತಗೊಳ್ತಾ ಪೃಷ್ಠಭಾಗವನ್ನು ಮೇಲ್ತಾ ಹೋಗಿ ಎದೆ ಗದ್ದಕ್ಕೆ ತಾಗುವಷ್ಟು ಮೇಲೆ ಎತ್ತಬೇಕು. ಶ್ವಾಸವನ್ನು ತಗೊಳ್ತಾ 1 2 3 4 5 ಸಾವಕಾಶವಾಗಿ ಕೆಳಗೆ ಬನ್ನಿ, ಸಾವಕಾಶವಾಗಿ ಕೆಳಗೆ ಬನ್ನಿ. ಕಾಲುಗಳನ್ನು ನೀಡಿ, ಕಾಲುಗಳನ್ನು ಎದುರುಗಡೆ ನೀಡಿ. ಎದ್ದು ಕೂತ್ಕೊಳ್ಳುವ ಕ್ರಮ ಹೇಳ್ಕೊಟ್ಟಿದ್ದೇನೆ, ಆ ಪ್ರಕಾರವೇ ಎದ್ದೇಳಬೇಕು. ಬಲಗೈ ಮೇಲ್ಗಡೆ ಪಕ್ಕಕ್ಕೆ ಹೊರಡುವುದು, ಎಡಗೈ ಆಧಾರದ ಮೇಲೆ ಎದ್ದು ಕೂತ್ಕೊಳ್ಬೇಕು. ಆಮೇಲೆ ವಜ್ರಾಸನಕ್ಕೆ ಬನ್ನಿ, ಎದುರುಗಡೆ ಮುಖ ಮಾಡಿಕೊಂಡು ವಜ್ರಾಸನಕ್ಕೆ ಬನ್ನಿ. ಗುರುವಂದನೆ ಮಾಡಿ ಹಿಂತಿರುಗಿರಿ. ಸಾಕು, ಮೇಲ್ ಬನ್ನಿ. ಆಯಿತು, ನೀವು ವಿರಮಿಸ್ಬೋದು. ರೆಡಿ ಇರಿ. ಸಮರ್ಥ ಚಿಪ್ಲೋಡ್ಕರ್, ಕೌಸ್ತುಭ ಗೋರೆ, ಓಂಕಾರ ಗೋರೆ, ಸಾತ್ವಿಕ್ ಬೆಂಡೆ. ಹಿಂದೆ ಮುಂದೆ ಆಗಲಿ, ಒಬ್ಬರ ಕೈ ಇನ್ನೊಬ್ಬರಿಗೆ ತಾಕ್ತದೆ. ಅದರ್ವೈಸ್ ಇಬ್ಬರು ಹಿಂದೆ ಇಬ್ಬರು ಮುಂದಕ್ಕೆ ಮಾಡಿ. ಸರಿ ಸರಿ ಸರಿ, ಬೆಂಡೆ ಮುಂದಕ್ಕೆ ಸ್ವಲ್ಪ ಗೋರೆ ಮತ್ತು ಅವರು ಹಾಕಿ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳಿ. ಈಗ ಸ್ಥಿತಿ, 2 ಕಾಲುಗಳನ್ನು ಸಮಸ್ಥಿತಿಯಲ್ಲಿರಿ. ಸ್ಟಾರ್ಟ್ ಮಾಡಿ. ಒಂದು ಸಾರಿ ದೀರ್ಘ ಶ್ವಾಸೋಚ್ಛ್ವಾಸ ತಗೊಳ್ಳಿ. ನೇರವಾಗಿ ನೋಡ್ತಾ ಇರಬೇಕು. ಈಗ ಬಲಗಾಲನ್ನು ಎತ್ತಿ ಎಡಗಾಲಿನ ಕೈಗಳನ್ನು ಪಕ್ಕಕ್ಕೆ ನೀಡ್ತಾ ಮೆಲ್ಲಗೆ ಮೇಲ್ಗಡೆ ತಗೊಂಡೋಗಿ. ಮೇಲೆ ಶೀದಾತ ಶಿರಸ್ಸಿನವರೆಗೆ ಹೋಗಲಿ. ಕೈ ಮೇಲೆ 1 2 3 4 5 6 7 8 9 10. ಸಾವಕಾಶವಾಗಿ ಹೇಗೆ ಮೇಲೆ ಹೋಗಿದ್ದೀರೋ ಹಾಗೆ ಕೈಗಳನ್ನು ಪಕ್ಕಕ್ಕೆ ತನ್ನಿ, ತಿರುಗಿಸಿ, ಕೆಳಗೆ ಬನ್ನಿ, ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಳಿ. ಹಾಗೆ ವಜ್ರಾಸನದಲ್ಲಿ ಗುರುವಂದನೆಯನ್ನು ಮಾಡಬೇಕು. ಗುರುವಂದನೆಯನ್ನು ಮಾಡಿ
ಸೀದಾ ಆಯಿತು. ಮೇಲೆ ಬನ್ನಿ, ಇನ್ನು ವಿರಮಿಸಿ. ಬದ್ಧ ಪದ್ಮಾಸನ. ಆಸನಗಳಲ್ಲಿ ಸಂಧ್ಯಾವಂದನೆಗೆ ಬೇಕಾದ್ದೇ ಗಟ್ಟಿಯಾಗಿ ಕೂತ್ಕೊಳ್ಳುವಂಥದ್ದು. ಬದ್ಧ ಪದ್ಮಾಸನವನ್ನು ಮಾಡುವವರಿದ್ದಾರೆ. ಮನ್ವಿತ್ ಜೋಶಿ, ಸಂಜೀತ್ ಜೋಶಿ, ಶಮಂತ್ ಪಟ್ವರ್ಧನ್ ಮತ್ತು ಅಚಿಂತ್ಯ ಮೆಹೆಂದಳೆ. ನೀವು ಸಹ ಇಬ್ಬರು ಮುಂದೆ, ಇಬ್ಬರು ಹಿಂದಕ್ಕೆ ಕೂತ್ಕೊಳ್ಳಿ. ಮಂಡಿಗೆ ಮಂಡಿ ತಾಗ್ತದೆ ಅದರ್ವೈಸ್. ಯಾರು ಇವನ್ನು ಮಾಡ್ಬೇಕು? ಹಾಂ, ನೀನು ಮುಂದೆ ಹೋಗ. ಸರಿ, ಅರೆ ಈಗ ಸರಿ. ದಂಡಾಸನದಲ್ಲಿ ಕೂತ್ಕೊಳ್ಳಿ. ಸಾವಕಾಶವಾಗಿ ಒಂದೊಂದೇ ಕಾಲನ್ನು ಮಡಚಿ, ಇನ್ನೊಂದು ಕಾಲನ್ನು ಮಡಚಿ. ಈಗ ಬದ್ಧ ಪದ್ಮಾಸನ ಸ್ಥಿತಿ. ಎರಡು ಕೈಗಳಿಂದ ಎರಡು ಪಾದವನ್ನು ಹಿಡ್ಕೊಳ್ಬೇಕು. ಬದ್ಧ ಪದ್ಮಾಸನ. ಬೆನ್ನು ನೇರವಾಗಿರಬೇಕು, ಎದುರುಗಡೆ ನೋಡ್ತಾ ಇರಬೇಕು. ಕೈಗಳನ್ನು ಬಿಡಿ, ಕಾಲುಗಳನ್ನು ನೇರವಾಗಿ ದಂಡಾಸನಕ್ಕೆ ಬನ್ನಿ. ಹಾಗೆಯೇ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನಕ್ಕೆ ಬನ್ನಿ. ಕೈಗಳನ್ನು ಹಿಂದೆ ಕಟ್ಟಿಕೊಂಡು ಗುರುವಂದನೆಯನ್ನು ಮಾಡಿ. ಸಾಕು. ಮೆಲ್ಲಗೆ ಮೇಲುಗಡೆ ಬನ್ನಿ, ವಿರಮಿಸಿ. ಅತ್ಯಂತ ಕನಿಷ್ಠ ಸಮಯದಲ್ಲಿ ಅವರಿಗೆ ಮಿನಿಮಮ್ ಮಾಡಿದ್ದೇನೆ. ಆದರೆ ಮಕ್ಕಳ ಎಷ್ಟು ಕುಶಾಗ್ರರಾಗಿದ್ದಾರೆ ಅಂತ ಹೇಳಿದರೆ ಅದನ್ನು ಅಷ್ಟು ಗ್ರಾಸ್ ಮಾಡಿಕೊಂಡು ಶಿಸ್ತಿನಿಂದ ಮಾಡಲಿಕ್ಕೆ ಕಲಿತಿದ್ದಾರೆ. ಇವರಿಗೆ ಪೂರ್ಣ ಪ್ರಮಾಣದ ಯೋಗ ಶಿಕ್ಷಣವನ್ನು ಕೊಟ್ಟದ್ದೇ ಆದರೆ ಇವರ ಬುದ್ಧಿಮತ್ತೆ, ಇವರ ಏಕಾಗ್ರತೆ, ಇವರ ಯಾವುದು ಚಟುವಟಿಕೆ ಮಾಡುವಂಥ ಶೈಲಿಯೇ ಬೇರೆ ಆಗ್ತದೆ, ಕೂತ್ಕೊಳ್ಳುವ ಭಂಗಿಗಳು ಬೇರೆ ಆಗ್ತದೆ. ಅವರ ಆರೋಗ್ಯಕ್ಕೂ ಹಾಗೂ ಅವರ ಮುಂದಿನ ಯಶಸ್ಸಿಗೂ ಈ ಯೋಗಾಸನಗಳು ಬಹಳ ಪೂರಕವಾದದ್ದು. ಹರಿ ಓಂ. ಧನ್ಯವಾದಗಳು ಮತ್ತು ಗುರುಗಳಿಗೂ ಧನ್ಯವಾದಗಳು. ಈಗ ಪೋಷಕರು ತಮ್ಮ ಅನಿಸಿಕೆಯನ್ನು ಹಂಚಬೇಕಾಗಿ ವಿನಂತಿ. ಸೊ ಧ್ಯಾನವಿನ ಉಪನಯನ ಆದ ಕೂಡಲೇ ಸುಧಾಕರಣ್ಣ ಫೋನ್ ಮಾಡಿ ಹೇಳಿದರು ಹೀಗೆ ಶಿಬಿರ ಆಗ್ತಾ ಉಂಟು ಅಂತ. ಸೊ ಉಪನಯನ ಆದ ನೆಕ್ಸ್ಟ್ ಡೇ ನನಗೆ ಶಿಬಿರಕ್ಕೆ ಆಗುವ ಅವಕಾಶ ಸಿಕ್ಕಿತ್ತು. ಒಂಥರ ಡೈರೆಕ್ಟ್ ಗುರುಕುಲ ಪದ್ಧತಿ ಹಾಗೆ. ಫಸ್ಟ್ 2 ದಿನ ಸ್ವಲ್ಪ ಮನೆ ನೆನಪು ಬಂದಿರ್ಬೋದು, ಬಟ್ ಇವಾಗ ನೋಡಿದರೆ ತುಂಬ ಇಂಪ್ರೂವ್ಮೆಂಟ್ ಇದೆ. ಎಲ್ಲ ಮಂತ್ರಗಳು ಬರ್ತಾ ಇದೆ. ಆಮೇಲೆ 3 ಹೊತ್ತು ಸಂಧ್ಯಾವಂದನೆಯನ್ನು ಮಾಡುವಂಥ ಇಂಟ್ರೆಸ್ಟ್ ಕೂಡ ಬಂದಿದೆ. ಪ್ಲಸ್ ಮೇನ್ ಪ್ರಾಬ್ಲಮ್ ಏನಂತ ಇದ್ದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಸ್ತೋತ್ರಗಳು ಇಲ್ಲ ಮಂತ್ರಗಳು ಇದ್ದದ್ರಿಂದ ಇಂಗ್ಲೀಷ್ನಲ್ಲಿ ಕಷ್ಟ ಆಗ್ತಿತ್ತು. ಅಂದರೆ ಇಂಗ್ಲೀಷ್ನಲ್ಲಿ ಸ್ಕ್ರಿಪ್ಟ್ ಇರಲಿಲ್ಲ. ಆದರೆ ಕನ್ನಡನೂ ಇಂಪ್ರೂವ್ ಆಯಿತು ಊರಿಗೆ ಬಂದು. ಅದೊಂದು ಆ್ಯಡೆಡ್ ಅಡ್ವಾಂಟೇಜ್ ಆಯಿತು. ಆಮೇಲೆ ಮಕ್ಕಳಿಗೀಗ 3 ಹೊತ್ತು ಸಂಧ್ಯಾವಂದನೆ ಮಾಡುವಾಗ ಊಟಕ್ಕೆ ಕುಳಿತುಕೊಳ್ಳುವ ಕ್ರಮ, ಬಡಿಸುವ ಕ್ರಮ, ಒಂಥರ ಇದು ಜೀವನ ಶಿಕ್ಷಣ ಪದ್ಧತಿಯ ಹಾಗೆಯೂ ಇದೆ ಈ ಶಿಬಿರ. ಇದು ನಾಟ್ ಓನ್ಲಿ ವೇದ ಶಿಬಿರ, ಮಕ್ಕಳಿಗೆ ಬಡಿಸಲಿಕ್ಕೆ ಬರಲ್ಲ. ಈಗ ನಾವು ಬ್ಯಾಂಗ್ಳೂರಲ್ಲಿ ಮನೆಯಲ್ಲಿ ಪೂಜೆ ಮಾಡ್ತೇವೆ, ಮಕ್ಕಳಿಗೆ ಬಡಿಸಲಿಕ್ಕೆ ಬರೋದಿಲ್ಲ. ಯಾವ ವಿಷಯ ಎಲ್ಲಿ ಬಡಿಸಬೇಕಿದ್ದು ನಮ್ಮ ಚಿತ್ಪಾವನ ಸಮಾಜದಲ್ಲಿ ಮಾತ್ರ ನಾವು ಹಾಗೆ ಬಡಿಸೋದು. ಸೊ ಆ ಕ್ರಮವು ಮಕ್ಕಳಿಗೆ ಗೊತ್ತಾಯಿತು. ಆಮೇಲೆ ಸತೀಶ್ ಗೌರೆ ಮತ್ತು ಎಲ್ಲರೂ ತುಂಬ ಪೇಷನ್ಸಿಂದ ಇಷ್ಟು ಮಕ್ಕಳ ಒಟ್ಟಿಗೆ ವ್ಯವಹಾರ ಮಾಡಿದ್ದು ತುಂಬ ಗ್ರೇಟ್ ವಿಷಯ. ಯಾಕಂದರೆ ನಾನು 3 ದಿನದಿಂದ ಇಲ್ಲೇ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ. ಯಾರ ಮಕ್ಕಳಿಗೂ ಜೋರು ಮಾಡದೆ, ಅವರಿಗೆ ಹೆದರಿಸದೆ, ಅವರಿಗೆ ಮೋಟಿವೇಶನ್ ಮಾಡಿ ಅವರವರ ಕೆಲಸವನ್ನು ಅವರವರ ಕೈಯಿಂದಲೇ ಮಾಡಿಸೋದು ತುಂಬ ದೊಡ್ಡ ವಿಷಯ. ಇದಕ್ಕೆ ಅವರಿಗೆ ಎಲ್ಲರಿಗೂ ಒಂದು ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರಗಳು. ನಾನು ಚಂದ್ರಕಾಂತ ಗೌರೆ ಕುದ್ಯಾಡಿ ಅಂತ. ಇದೇ ವರ್ಷದ ಏಪ್ರಿಲ್ 23ಕ್ಕೆ ನನ್ನ ಮಗನ ಕೌಸ್ತುಭ ಗೌರೆ ಉಪನಯನ ಆಗಿತ್ತು. ಉಪನಯನ ಆದ ಕೂಡಲೇ ಮೊದಲನೇದಾಗಿ ಒಂದು ಶಿಬಿರಕ್ಕೆ ಹೇಗೂ ಸೇರಿಸಬೇಕಂತ ನನಗೆ ಕೂಡ ತುಂಬ ಆಸೆ ಇತ್ತು. ಅದರ ಸುಯೋಗದೊಂದಿಗೆ ನಮ್ಮ ಮಾಡದಲ್ಲಿ ನಮ್ಮದೇ ದೇವಸ್ಥಾನದಲ್ಲಿ ಒಂದು ಶಿಬಿರ ಆದದ್ದು ಅತ್ಯಂತ ನನಗೆ ಖುಷಿ ಕೊಟ್ಟಿದ್ದು. ಹುಡುಗನ ಹತ್ರ ಹೇಳಿದೆ, ಯಾಕಂದರೆ ಅವನ ಒಟ್ಟಿಗೆ ಉಪನಯನ ಆದವರು, ಅವನ ಪರಿಚಯದವರು ಹುಡುಗರು ಕುಡಿದ್ರು. ಹಾಗೆ ಅವರು ಬರ್ತಾರಾದರೆ ನಾನು ಬರ್ತೇನೆ ಅಂತ ಒಬ್ಬನ ಒಟ್ಟಿಗಾಗಿ 3 ಜನ ವಿದ್ಯಾರ್ಥಿಗಳು ಇಲ್ಲಿ ಬಂದ ಹಾಗೆ ಆಯಿತು. ನಾನು ಅನಿವಾರ್ಯ ಕಾರಣಗಳಿಂದ ನಾನು ಒಂದು ಕಾಲೇಜು ಉಪನ್ಯಾಸಕ, ಹಾಗಾಗಿ ನನಗೆ ಶಿಬಿರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಆದರೆ ನಿತ್ಯ ವಾಟ್ಸಪ್ಪಲ್ಲಿ ನಮ್ಮ ಗ್ರೂಪಲ್ಲಿ ಅದರ ಚಟುವಟಿಕೆಗಳನ್ನು ನಿತ್ಯ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದದ್ದು ನೋಡಿ ಖುಷಿಯಾಯಿತು. ಯಾಕೆಂದರೆ ಸಂಸ್ಕೃತದಲ್ಲಿ ಒಂದು ಮಾತುಂಟು, ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸುಮೇಧಸ ಪಾದಂ ಸಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣ ಚ. ಅಂದರೆ ನಮ್ಮ ಯಶಸ್ಸಿನಲ್ಲಿ ಜೀವನದಲ್ಲಿ 4 ಪಾದಂ ಅಂದರೆ 25%. ಪಾದಂ ಅದು ಏನಾಗ್ತದೆ ಅಂದರೆ 25% ಆ ಹುಡುಗ ತನ್ನ ಬುದ್ಧಿವಂತಿಕೆಯಿಂದ ಕಲಿಯುತ್ತಾನೆ. ಉಳಿದ 25% ಸಬ್ರಹ್ಮಚಾರಿಭ್ಯ, ಅವನೊಟ್ಟಿಗೆ ಏನು ಶಿಷ್ಯ ಒಟ್ಟಿಗೆ ಇದ್ದಾರೆ ಅವರ ಮೂಲಕ ಕಲಿಯುತ್ತಾನೆ.
ಮತ್ತೆ 25% ತನ್ನಷ್ಟಕ್ಕೆ ಸಮಾಜದಿಂದ ಕಲಿತಾನೆ. ಇಷ್ಟೆಲ್ಲ ಕಲಿಯುವಾಗ ಉಳಿದ 25% ಅವನಿಗೆ ತನ್ನಷ್ಟಕ್ಕೆ ಬರ್ತದೆ ಜೀವನದಲ್ಲಿ ಅಂತ. ಇಲ್ಲಿ 1 ವಾರಗಳ ಕಾಲ ಅತ್ಯಂತ ನುರಿತ ಗುರುಗಳ ಮೂಲಕ ಅವನಿಗೆ ಬೇರೆ ಬೇರೆ ಈಗ ಸೂಕ್ತಗಳು ಅಂಥದ್ದೆಲ್ಲ ಕಲಿಯುವ ಹಾಗೆ ಆಯಿತು. ಅದರೊಂದಿಗೆ ನಮ್ಮ ಮನೆಯಲ್ಲಿ ಹೇಗಿರ್ತಾರೆ ಅದಲ್ಲದೆ ಒಂದು ವಿಭಿನ್ನ ಜೀವನ ಶೈಲಿ ಇಲ್ಲಿ ಪರಿಚಯ ಆಯಿತು. ಅವರ ಒಟ್ಟಿಗೆ ಬೇರೆ ವಿದ್ಯಾರ್ಥಿಗಳೊಂದಿಗೆ ಹೇಗೆ ನಡ್ಕೊಳ್ಬೇಕು, ಈಗಾಗಲೇ ಅವರು ಹೇಳಿದರು, ಈ ಬಡಿಸುವುದನ್ನು ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿ ಯಾಕಂದರೆ ಶಿಸ್ತಿನಿಂದ ನಡೆಸಲ್ಪಡ್ತದೆ, ನಮ್ಮ ಮನೆ ಹಾಗೆ ಇರುವುದಿಲ್ಲ, ಅದನ್ನು ಹೇಗೆ ಮಾಡುವುದು ಅಂತ ಅವನಿಗೊಂದು ಅಭ್ಯಾಸ ಆಯಿತು. ಇನ್ನು 25% ಅವನ ಬುದ್ಧಿವಂತಿಕೆಯಿಂದ ಅವನು ಕಲಿತುಕೊಳ್ತಾನೆ. ಅದೆಲ್ಲ ಆಗುವಾಗ ಉಳಿದ 25% ಬರ್ತದೆ ಅಂತ. ಅದು ಖಂಡಿತ ಬರ್ಬೋದು ಅಂತ ಹೇಳಿ ಇನ್ನೂ ಇಂಥ ಮುಂದೆ ಕೂಡ ಇಂಥ ಬೇರೆ ಬೇರೆ ಕಾರ್ಯಕ್ರಮಗಳು ನಮ್ಮ ಈ ಎಡಪಾಡಿ ದೇವಸ್ಥಾನ ನಡೀತಾ ಇರಲಿ, ನಮ್ಮೆಲ್ಲ ಸಹಕಾರ ಅದಕ್ಕೆ ಇದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೆ. ಸಭೆಯಲ್ಲಿ ಕುಳಿತಂತಹ ಎಲ್ಲ ಗುರು ಹಿರಿಯರಿಗೂ ನಮಸ್ಕರಿಸುತ್ತಾ, ಹಾಗೆ ಎಲ್ಲ ಪಾಲಕರಿಗೂ ಸಭಿಕರಿಗೂ ನಮಸ್ಕರಿಸುತ್ತಾ, ಮೇ 11ರಂದು ಆರಂಭವಾದ ಈ ಶಿಬಿರ ಇಂದು ಸಮಾರೋಪ ಸಮಾರಂಭದಲ್ಲಿದೆ. ಇಷ್ಟು ನಡೆದಂಥ ಎಲ್ಲ ವಿಡಿಯೋಸ್, ಫೋಟೋಸ್ ಎಲ್ಲ ನೋಡಿದಾಗ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸಿ ತುಂಬ ಇಷ್ಟದಲ್ಲಿ ನಿಂತಿದ್ದಾರೆ ಅಂತ ಅನ್ನಿಸ್ತದೆ. ಈ ಸುಸಂದರ್ಭದಲ್ಲಿ ಒಂದು ಕವನ, ಇದನ್ನು ನಮ್ಮ ಸೋದರತ್ತೆಯವರಾದ ಅಶ್ವಿನಿ ಬರ್ವೆ ಅವರು ರಚಿಸಿದ್ದಾರೆ. ಹಚ್ಚ ಹಸಿರಿದು ಸ್ವಚ್ಛ ಉಸಿರಿದು ಹೊಳೆವ ಝರಿ ಇದೆ ಸುರಿವ ತೊರೆ ಇದೆ, ಹೊಳೆವ ಝರಿ ಇದೆ ಸುರಿವ ತೊರೆ ಇದೆ. ಇಲ್ಲಿ ಚೆಲುವಿದೆ ಪ್ರಕೃತಿ ಬಲವಿದೆ, ಮಾಳ ಭಾರ್ಗವ ರಾಮನ ದಿವ್ಯ ಸನ್ನಿಧಾನ, ಮಾಳ ಭಾರ್ಗವ ರಾಮನ ದಿವ್ಯ ಸನ್ನಿಧಾನ. ಅಂದು ಸೇರಿದರು ಎಲ್ಲಿಂದಲೋ ಬಂದು, ಅಂದು ಸೇರಿದರು ಎಲ್ಲಿಂದಲೋ ಬಂದು, ಇಂದು ತೆರಳುವೆವು ವಿದಾಯವೆಂದು. ಪವಿತ್ರ ದೇವತೆಗಳ ಉಪಾಸನೆಯಲ್ಲಿ ಸಂಸ್ಕೃತಿಯ ಸಾರವ ಸವಿದರಿಲ್ಲಿ, ಸಂಸ್ಕೃತಿಯ ಸಾರವ ಸವಿದರಿಲ್ಲಿ. ಪುರೋಗಾಮಿ ಪರಂಪರೆಗೆ ಪ್ರೇರಕ, ಬ್ರಹ್ಮತ್ವದ ದ್ವಿಜರಾಗಿ ಮಜವಾಗಿ ಧಾರ್ಮಿಕ ಪ್ರಜ್ಞೆಯ ಜಾಗೃತಗೊಳಿಸಿದರಿಲ್ಲಿ ಬಾಲವಟುಗಳು. ಹೊಟ್ಟೆ ತುಂಬ ಆಹಾರ ವಿಹಾರ, ತಲೆಯಲ್ಲಿ ಸುವಿಚಾರ, ಎಲ್ಲರ ನಡುವಿತ್ತು ಜೀವನ ಸಹಕಾರ, ಸಾಂಘಿಕ ಜೀವನದ ಮಮಕಾರ, ಹಾಡಿದರಿಲ್ಲಿ ಸಂಧ್ಯಾ ರಾಗವ ಓರಣ. ಆಟ ಓಟ ಪಾಠಗಳು ಅನುದಿನ, ಆರದ ನಂದಾದೀಪ ಬ್ರಹ್ಮತ್ವದ ಅಧ್ಯಯನ. ಭಜನೆ ಪ್ರಾರ್ಥನೆ ಸಂಧ್ಯಾವಂದನೆ ಸಂಸ್ಕಾರ ಕಲಿಕಾ ಪ್ರೇರಣೆ. ಆಗದಿರಲಿ ಮರೀಚಿಕೆಯಾಗಿ ಮಾಯಾ ಭವಿತವ್ಯದಲ್ಲಿ. ಭಾಸುರ ಭಾರ್ಗವ ರಾಮನಿಗೆ ಗುರುವಂದನ. ಆಯೋಜಕರಿಗೆ ಮಾಳ ಚಿತ್ಪಾವನ ಬಾಂಧವರಿಗೆ ಹೃತ್ಪೂರ್ವಕ ನಮನವಿದು. ಆಗಲಿ ಶಿಬಿರಾರ್ಥಿಗಳ ವ್ಯಕ್ತಿತ್ವ ವಿಕಸನ, ಕವನ ಮುಖೇನ ಅಭಿವಂದನ ಈ ದಿನ. ದ್ವಿಜತ್ವದ ಸಂಸ್ಕಾರವು ಸಾಕಾರಗೊಳ್ಳಲಿ ನಿರಂತರ. ಹಾರೈಸುವೆನು ವೇದ ಮಾತೆಯ ಗಾಯತ್ರಿಯ ಅನುಗ್ರಹವಿರಲಿ ಅನುದಿನ. ಕೋರುವೆನು ನಿಮಗೆಲ್ಲರಿಗೂ ಶುಭಕಾಮನ. ಈ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಭಾರ್ಗವ. ವಿಶೇಷವಾಗಿ ಸಮಿತಿಯ ಎಲ್ಲ ಮುಖ್ಯಸ್ಥರಿಗೆ ವೇದ ಪಾಠ ಶಿಬಿರದ ಜೊತೆಗೆ ಹುಡುಗಿಯರಿಗೂ ಸಂಸ್ಕಾರ ಶಿಬಿರವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಮನೆಯಲ್ಲಿ ನಾವು ಹೇಳಿದಾಗ ಆ್ಯಕ್ಚುಲಿ ಅವರು ರಂಗೋಲಿ ಹುಡಿ ಆಗಲಿ, ಹೂವನ್ನು ಕಟ್ಟೋದಾಗಲಿ, ಸ್ತೋತ್ರವನ್ನು ಹೇಳೋದಾಗಲಿ ಅಷ್ಟೊಂದು ಗಮನಕ್ಕೆ ತರ್ತಿರಲಿಲ್ಲ. ಯಾಕಂದರೆ ಒಬ್ಬರಿಗೆ ಹೇಳಲಿಕ್ಕೆ ಬೋರಿಂಗ್ ಅಂತ ಹೇಳ್ತಾರೆ. ಇಲ್ಲಿ ಬಂದ ಕೂಡಲೇ ಎಲ್ಲರೊಟ್ಟಿಗೆ ಕಲಿತು ಅವರಿಗೂ ಖುಷಿಯಾಗಿ ಈಗ ರಂಗೋಲಿ ಹುಡಿಯನ್ನು ಮುಟ್ಟುವಾಗೆ ಆಯಿತು. ಹೂಮಾಲೆ ಕಟ್ತಾರೆ, ಬತ್ತಿ ಮಾಡ್ತಾರೆ. ಇದನ್ನೇ ಅಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು ಅಂತ ನಾವು ನಂಬ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವಂತೆ ಗುರುಗಳಿಗೆ ಗೌರವ ನೀಡುವ ಸಮಯ. ಎಲ್ಲರೂ ಗುರುವಂದನಾ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕೆಂದು ವಿನಂತಿ. ಈ ಕಾರ್ಯಕ್ರಮವನ್ನು ಶ್ರೀಯುತ ಸುಬ್ರಾಯ ಲೋಂಡೆ ಅವರು ನಿರ್ವಹಿಸಬೇಕಾಗಿ ವಿನಂತಿಸುತ್ತೇನೆ. ಆದರಣೀಯ
ಅತಿಥಿ ಅಭ್ಯಾಗತರಿಗೆ ಹಾಗೆ ಭಜಕ ಸಮುದಾಯಕ್ಕೆ ಎಲ್ರಿಗೂ ಮೊದಲಾಗಿ ನಮಸ್ಕಾರಗಳು. ಈಗ ಈ ವೇದಪಾಠ ಶಿಬಿರದ ಸಮಾರೋಪ ಸಮಾರಂಭದ ಮುಂದುವರಿದ ಭಾಗ ಗುರುವಂದನೆ, ಪುರಸ್ಕಾರ, ಗೌರವ ಸಮರ್ಪಣೆಯ ಒಂದು ಕಾರ್ಯಕ್ರಮ. 10 ದಿವಸಗಳ ಕಾಲ ನಡೆದಂತಹ ವೇದ ಶಿಬಿರದಲ್ಲಿ ಮುಖ್ಯವಾಗಿ ಈ ವೇದ ಶಿಬಿರದ ಪ್ರಾಮುಖ್ಯ ಭಾಗ ಅಂದರೆ ವೇದಗಳನ್ನು ಕಲಿಸುವಂಥ, ವೇದಕ್ಕೆ ಸಂಬಂಧಪಟ್ಟ ಕೆಲವು ಪಾಠಗಳನ್ನು ಮಾಡುವಂಥದ್ದು. ಇದನ್ನು ಸತೀಶ್ ಡೋಂಗ್ರೆ ಇವರು ನಿರ್ವಹಿಸಿಕೊಟ್ಟಿದ್ದಾರೆ. ಅವರನ್ನು ಗೌರವಿಸಲಿಕ್ಕೆ ತಾವು ವೇದಿಕೆಯ ಮೇಲೆ ಇಟ್ಟಿರುವಂಥ ಆಸನದಲ್ಲಿ ದಯಮಾಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರು ನಮ್ಮ ಊರಿನವರೇ ಆದರೂ ಕೂಡ ನಮ್ಮೊಂದಿಗಿಲ್ಲ, ಬಹಳ ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆ ನಿಂತಿದ್ದಾರೆ. ಬೆಂಗಳೂರಲ್ಲಿ ವೇದ ಅಧ್ಯಯನ ಮತ್ತು ವೈದಿಕ ಪುರೋಹಿತರಾಗಿ ಇವರು ಕೆಲಸಗಳನ್ನು ಮಾಡ್ತಿದ್ದಾರೆ. ಮುಖ್ಯ ಗುರುಗಳಾಗಿ ವಿದ್ಯಾರ್ಥಿಗಳನ್ನು ಕಲಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಬೆಂಗಳೂರಲ್ಲಿರುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಬದಿಗೆ ಸರಿಸಿ ಬಂದು ಈ ವೇದ ಶಿಬಿರ ಯಶಸ್ವಿಯಾಗುವಲ್ಲಿ ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸಿದವರು ಸತೀಶ್ ಡೋಂಗ್ರೆ ಇವರು ನಮ್ಮ ತಮಗೆಲ್ಲರಿಗೂ ಗೊತ್ತಿದೆ, ಪರಶುರಾಮ ದೇವಸ್ಥಾನದ ಆಡಳಿತ ಮೊಕ್ತೇಶ್ವರರ ತಮ್ಮ, ಹಾಗೆಯೇ ಕಲ್ಯಾಣ ದಿವಂಗತ ಪದ್ಮನಾಭ ಡೋಂಗರೆಯವರ ಸುಪುತ್ರರು. ಇವರನ್ನು ಗೌರವಿಸಬೇಕಾಗಿ ಆಡಳಿತ ಮಂಡಳಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅಭಿನಂದನೆಗಳು ಸತೀಶ್ ಡೋಂಗ್ರೆ ಅವರಿಗೆ. ಹಾಗೆಯೇ ನಮ್ಮ ಪರಶುರಾಮ ದೇವಸ್ಥಾನದ ಮುಖ್ಯ ಅರ್ಚಕರಾಗಿ ಬಹಳಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವವರು ಶ್ರೀ ವೀರೇಶ್ವರಿ ಎನ್ ಸಹಸ್ರಬುದ್ಧಿ ಅವರು ವೇದಿಕೆಯ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಅವರ ಧರ್ಮಪತ್ನಿಯಾಗಿರುವಂಥ ಶಿವಾನಿಯವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ಅವರ ಸುಪುತ್ರ ಪರಾಶರ್ ಇವರು ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪರಶುರಾಮ ದೇವಸ್ಥಾನದ ಭಾಗ್ಯ ಅಂತ ಕಾಣ್ತದೆ. ಒಂದು 15 ವರ್ಷಕ್ಕೆ ಮೇಲ್ಪಟ್ಟು ನಮ್ಮ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸದಾ ತಮ್ಮನ್ನು ತೊಡಗಿಸಿಕೊಂಡವರು, ಬಹಳ ವೈದಿಕ ವಿಷಯದಲ್ಲಿ ಹಾಗೂ ಇತರ ವೃತ್ತಿಗಳಲ್ಲಿ ಬಹಳ ವಿದ್ವಾಂಸರಾಗಿ ನಮ್ಮ ಸಮಾಜಕ್ಕೆ ಒಂದು ರೀತಿಯ ಮಾರ್ಗದರ್ಶನವನ್ನು ಕೊಡಬಲ್ಲಂಥವರು ವೀರೇಶ್ವರ ಎನ್ ಸಹಸ್ರಬುದ್ಧಿಯವರು. ಇವರು ಈ ವೇದ ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ಸಂಧ್ಯಾ ವಂದನೆ ಅಥವಾ ಇತರ ಕೆಲವು ಸ್ತೋತ್ರ ವೇದಗಳನ್ನು ಕಲಿಸಿಕೊಟ್ಟಿದ್ದಾರೆ. ಇವರಿಗೆ ಕೂಡ ನಮ್ಮ ಭಜಕ ಬಂಧುಗಳು ಹಾಗೂ ಆಡಳಿತ ಮಂಡಳಿ ಅತ್ಯಂತ ಕೃತಜ್ಞತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿರುವಂಥ ವೀರೇಶ್ವರಿ ಎನ್ ಸಹಸ್ರಬುದ್ಧಿ ಮತ್ತು
ಶಿವಾನಿಯವರಿಗೆ, ಶ್ರೀಮತಿ ಶಿವಾನಿಯವರಿಗೆ, ಪರಾಶರ್ ಇವರಿಗೆ ಅಭಿನಂದನೆಗಳು, ಧನ್ಯವಾದಗಳು. ಹಾಗೆಯೇ ಗುರುವಂದನಾ ಕಾರ್ಯಕ್ರಮದಲ್ಲಿ ಈಗ ವೆಂಕಟೇಶ ಮೆಹೆಂದಳೆ ಪಟ್ನಹಿತ್ಲು ತಾವು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉಡುಪಿಯಲ್ಲಿ ನೆಲೆ ನಿಂತಿದ್ದಾರೆ ಬಹಳ ವರ್ಷಗಳಿಂದ. ಆದರೆ ಸದಾಕಾಲ ಮಾಳದ ಎಲ್ಲ ಬಂಧುಗಳೊಂದಿಗೆ ಒಂದು ಸಂಬಂಧವನ್ನು ಇಟ್ಟುಕೊಂಡಿರುವವರು. ಹೃದಯಿಗಳು. ಭಗವದ್ಗೀತೆಯಲ್ಲಿ ಬಹಳಷ್ಟು ನೈಪುಣ್ಯತೆಯನ್ನು ಗಳಿಸಿಕೊಂಡವರು. ಭಗವದ್ಗೀತೆಯ ಪಠ್ಯವನ್ನು ಮಕ್ಕಳಿಗೆ ಬೋಧಿಸುವಂಥ ಶ್ರೀಯುತ ವೆಂಕಟೇಶ್ ಮೆಹೆಂದಳೆಯವರು ಇಲ್ಲಿ ನಡೆದ ವೇದ ಶಿಬಿರದ ಮೇಲ್ವಿಚಾರಕರಾಗಿ ಒಂದು ರೀತಿಯಲ್ಲಿ ಮ್ಯಾನೇಜರ್ ತರಹ 24 ಗಂಟೆಗಳು ಕೂಡ ಶಿಬಿರಾರ್ಥಿಗಳೊಂದಿಗಿದ್ದು ಅವರ ಯೋಗಕ್ಷೇಮದ ಬಗ್ಗೆ ಚಿಂತನೆಯನ್ನು ಮಾಡುತ್ತಾ ಅವರ ವ್ಯಕ್ತಿತ್ವ ಉನ್ನತ ಸ್ಥಿತಿಗೆ ಏರುವಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಾ ಯೋಗ ಪ್ರಾಣಾಯಾಮಗಳನ್ನು ಕಲಿಸುತ್ತಾ ಭಗವದ್ಗೀತೆಯನ್ನು ಕಲಿಸುತ್ತಾ ಈ ವೇದ ಶಿಬಿರಕ್ಕೆ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿರುವವರು ವೆಂಕಟೇಶ್ ಮೆಹೆಂದಳೆಯವರು. ಅವರಿಗೆ ಅಭಿನಂದನೆಗಳು. ಇನ್ನೋರ್ವ ಮಹನೀಯರು ವೇದ ಶಿಬಿರ ಯಶಸ್ವಿಯಾಗುವಲ್ಲಿ ನಮ್ಮೊಂದಿಗೆ ಸದಾಕಾಲ ಸಹಕರಿಸಿದಂಥವರು ಶ್ರೀ ಅನಂತ ಪದ್ಮನಾಭ ಗೋರೆ ಹೊಸಮನೆ ಮಾಳ. ತಾವು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ವೇದ ಶಿಬಿರದಲ್ಲಿ ಸಂಧ್ಯಾ ವಂದನೆ, ಶ್ರೀ ಸೂಕ್ತ, ಪುರುಷ ಸೂಕ್ತ ಇತ್ಯಾದಿ ಹಲವಾರು ವಿಷಯಗಳನ್ನು, ಅದರಲ್ಲೂ ಸಂಧ್ಯಾ ವಂದನೆ 3 ಹೊತ್ತಿನಲ್ಲಿ ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ ಮತ್ತು ಸಾಯಂ ಸಂಧ್ಯಾ. ಇದರಲ್ಲಿ ಎಲ್ಲ ದಿವಸಗಳ ಸಾಯಂ ಸಂಧ್ಯೆಯನ್ನು ಮಕ್ಕಳಿಗೆ ಬೋಧಿಸುವಂಥ ಕೆಲಸವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಬಂದು ನಿರ್ವಹಿಸಿಕೊಟ್ಟವರು ಶ್ರೀ ಅನಂತ ಪದ್ಮನಾಭ ಗೋರೆಯವರು. ತಮಗೆ ಆಡಳಿತ ಮಂಡಳಿ ಅತ್ಯಂತ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇವೆ. ಈ ವೇದ ಶಿಬಿರ ಸಮಾರೋಪ ಸಮಾರಂಭದಲ್ಲಿ ಗುರುವಂದನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಾವು ಕೊಟ್ಟಂಥ ಈ ಸಮರ್ಪಣೆಯನ್ನು ತಾವು ಸ್ವೀಕರಿಸಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನು ಬೋಧಿಸುವಂಥ, ಸಂಸ್ಕಾರವನ್ನು ಕಲಿಸುವಂಥ ಒಂದು ವಿಷಯವನ್ನು ಇಟ್ಟುಕೊಂಡಿದ್ದೀವಿ. ಬಹುಶಃ ಇದು ಪ್ರಪ್ರಥಮ ಬಾರಿಗೆ ನಾವು ಇಲ್ಲಿ ದೇವಸ್ಥಾನದಲ್ಲಿ ಮಾಡ್ತಾ ಇರುವಂಥದ್ದು. ಇಲ್ಲಿ ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ, ರಂಗೋಲಿ ಬಿಡಿಸುವಂಥದ್ದನ್ನು ಕಲಿಸಿಕೊಡುವಂಥದ್ದು, ಬತ್ತಿಗಳನ್ನು ಹೇಗೆ ಮಾಡಬೇಕು, ಆರತಿ ಬತ್ತಿಗಳನ್ನು ಇದನ್ನು ಕಲಿಸಿಕೊಂಡದ್ದು, ಕಲ್ಸುತಗಳನ್ನು ಮಾಡುವಂಥದ್ದು, ಹೀಗೆ ಹಲವಾರು ವಿಷಯಗಳನ್ನು. ಇನ್ನು ಸಂಗೀತದ ಪ್ರಾಥಮಿಕ ನಾಲೆಜ್ ಅದನ್ನು ಮಕ್ಕಳಿಗೆ ಹೇಳಿಕೊಡುವಂಥದ್ದು. ಈ ರೀತಿಯಾಗಿ ನಮ್ಮೊಂದಿಗೆ ಆ ಮಕ್ಕಳಿಗೆ ಬೇಕಾದಂಥ ಸಂಸ್ಕಾರವನ್ನು ಬೋಧಿಸಿಕೊಡುವಲ್ಲಿ ನಮ್ಮೊಂದಿಗೆ ಆ ಸಮಯಕ್ಕೆ ಸರಿಯಾಗಿ ಬಂದು ಸಹಕರಿಸಿದವರು ಶ್ರೀಮತಿ ಪ್ರೇಮ ಬರ್ವೆಯವರು. ತಾವು ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ, ವೇದಿಕೆಯ ಮೇಲಿರುವಂಥ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಶ್ರೀಮತಿ ವಸುಧಾ ಚಿಪ್ಲೋನ್ಕರ್ ತಾವು ಕೂಡ ಒಂದು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಶಿವಾನಿಯವರು ಕೂಡ ಆಯ್ತಾರ? ಹಾಂ ಸರಿ. ಇವರನ್ನು ಆಡಳಿತ ಮಂಡಳಿಯ ಪರವಾಗಿ ಗೌರವವನ್ನು ಸಮರ್ಪಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಬೇಕಾಗಿರುವಂಥದ್ದು ಆಹಾರದ ಸಿದ್ಧತೆ. ಬೆಳಗಿನಿಂದ ರಾತ್ರಿ ತನಕ ಮಕ್ಕಳಿಗೆ ಅಥವಾ ಇಲ್ಲಿದ್ದವರಿಗೆ ಬಂದಿರುವ ಅತಿಥಿಗಳಿಗೆ ಎಲ್ರಿಗೂ ಕೂಡ ಊಟೋಪಚಾರಗಳನ್ನು ಅತ್ಯಂತ ರುಚಿಕರವಾಗಿ ಮಾಡಿಕೊಡುವಂತಹ ಒಂದು ಬಹಳ ದೊಡ್ಡ ಜವಾಬ್ದಾರಿಯನ್ನು ಒಪ್ಪಿಕೊಂಡು ಅದನ್ನು ಇಷ್ಟಪಟ್ಟು 10 ದಿವಸ ಕಾಲ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟವರು ಶ್ರೀ ರಘುರಾಮ್ ಫಡ್ಕೆ ಮತ್ತು ಅವರ ಬಳಗದವರು. ತಾವು ರಘುರಾಮ್ ಫಡ್ಕೆಯವರು ವೇದಿಕೆಯ ಮುಂಭಾಗಕ್ಕೆ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬೆಳಿಗ್ಗೆ 8:30 ಗಂಟೆಗೆ ಮಕ್ಕಳಿಗೆ ಲಘು ಉಪಹಾರ, ಮಧ್ಯಾಹ್ನ ಪಾನೀಯ, ಮಧ್ಯಾಹ್ನ ಊಟ, ಆಮೇಲೆ ಸಾಯಂಕಾಲ 5 ಗಂಟೆ ಹೊತ್ತಿಗೆ ಒಂದು ಸರಳವಾದಂಥ ತಿಂಡಿ, ರಾತ್ರಿ ಊಟ ಎಲ್ಲವನ್ನು ಅತ್ಯಂತ ಸಹನೆಯಿಂದ ಆಡಳಿತ ಮಂಡಳಿಯ ಅಭಿರುಚಿಗೆ ಬೇಕಾದಂತೆ ಸಿದ್ಧ ಮಾಡಿಕೊಟ್ಟವರು. ರಘುರಾಮ್ ಫಡ್ಕೆ ಅವರ ಒಟ್ಟಿಗೆ ಅವರ ಮಗ ಶಿಶಿರ್ ಹಾಗೂ ಇನ್ನೋರ್ವ ಅಡಿಗೆಯವರು ಅಂಕಿತ್ ಡೋಂಗ್ರೆ ಇವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಹಾಗೂ ಸೀತಾರಾಮ್ ಗೋರೆಯವರು ಕೂಡ 1-2 ದಿವಸಗಳಲ್ಲಿ ಬಂದು ಇವರ ಜೊತೆಗೂಡಿದ್ದಾರೆ. ಇವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ರಘುರಾಮ್ ಫಡ್ಕೆ ಅವರು ಈ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಿದ್ದಕ್ಕೆ ಆಡಳಿತ ಮಂಡಳಿಯಿಂದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದ ಶಿಬಿರಕ್ಕೆ ಸಂಬಂಧಪಟ್ಟದ್ದು, ಆದರೆ ಇಲ್ಲಿ ಬಹಳವಾಗಿ ಗುರುತಿಸಬೇಕಾಗಿರುವಂಥದ್ದು ಈ ವೇದ ಶಿಬಿರದ ಹಿಂದೆ ಈ ವಾಟ್ಸಪ್ಗಳ ಮೂಲಕವಾಗಲಿ ಅಥವಾ ಸುದ್ದಿಗಳ ಮೂಲಕವಾಗಲಿ ಒಬ್ಬರು ಇನ್ನೊಬ್ಬರಿಗೆ ಹೇಳುವುದರ ಮೂಲಕವಾಗಿ ಇಲ್ಲಿ ಏನು ನಡೀತಾ ಇದೆ, ಎಷ್ಟರ ಮಟ್ಟಿಗೆ ನಡೀತಾ ಇದೆ, ಇದೆಲ್ಲವನ್ನು ಪೋಷಕರಿಗೆ, ಶಿಬಿರಾರ್ಥಿಗಳ ಪೋಷಕರಿಗೆ, ಭಜಕ ಬಂಧುಗಳಿಗೆ ಕಾಲಕ್ಕೆ ತಿಳಿಯುವಂತೆ ಮಾಡಿ ಆದದ್ದು. ಹಾಗೆಯೇ ಅವರು ತಮ್ಮ ಕೈಲಾದ ಯಾವ ಮಾಧ್ಯಮದ ಮೂಲಕವಾದರೂ ಈ ಆಡಳಿತ ಮಂಡಳಿಯನ್ನು ನಿರಂತರವಾಗಿ 10 ದಿವಸಗಳ ಕಾಲ ನಿರಂತರವಾಗಿ ನಮ್ಮನ್ನು ಪ್ರೋತ್ಸಾಹಿಸಿದವರು ಭಜಕರು ಇದ್ದಿರಿ, ಅತಿಥಿ ಅಭ್ಯಾಗತರಿದ್ದಿರಿ. ಅವರೆಲ್ಲರಿಗೂ ನಮಸ್ಕರಿಸುತ್ತಾ ಈ ಗುರುವಂದನಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ನಮ್ಮ ಶಿಬಿರಾರ್ಥಿಗಳಾದ ಸಾತ್ವಿಕ್ ಬೆಂಡೆ ಮತ್ತು ಧ್ಯಾನ್ ದಾತೆ ಅವರು ಸುಭಾಷಿತ ಮತ್ತು ಅದರ ಸ್ವಾರಸ್ಯವನ್ನು ಪಡಿಸುತ್ತಾರೆ. ನಾನು ಈಗ ಒಂದು ಅರ್ಥ ಸಮೇತ ಸುಭಾಷಿತವನ್ನು ಹೇಳುತ್ತೇನೆ. ವಿದ್ಯಾದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತಾಂ ಧನವಾಪ್ನೋತಿ ಧನಾಧರ್ಮ ತತಃ ಸುಖಂ. ಇದರ ಅರ್ಥ ವಿದ್ಯೆ ನನಗೆ ವಿನಯವನ್ನು ಕೊಡುತ್ತದೆ, ವಿನಯದಿಂದ ನಿಮಗೆ ಒಳ್ಳೆಯ ಸ್ಥಾನಮಾನ. ನಮಸ್ಕಾರ, ನಾನು ಸಾತ್ವಿಕ್ ಬೆಂಡೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು ಅರ್ಥಪೂರ್ವಕವಾದ ಸುಭಾಷಿತವನ್ನು ಹೇಳಲು ಇಷ್ಟಪಡುತ್ತೇನೆ. ಸರ್ಪದುರ್ಜನಯೋರ್ಮಧ್ಯೆ ವರಂ ಸರ್ಪದುರ್ಜನಯೋರ್ಮಧ್ಯೆ ವರಂ ಸರ್ಪೋ ನ ದುರ್ಜನಃ ಸರ್ಪದಂಶತಿ ಕಾಲೇನ ದುರ್ಜನಸ್ತು ಪದೇ ಪದೇ. ಈ ಸುಭಾಷಿತದ ಅರ್ಥ, ಸರ್ಪವು ತನಗೆ ಹಾನಿಯಾದಾಗ ಮಾತ್ರ ದುರ್ಜನರಿಗೆ ತೊಂದರೆ ಉಂಟು ಮಾಡುತ್ತದೆ, ಆದರೆ ದುರ್ಜನರು ಯಾವಾಗಲೂ ಬೇರೆಯವರಿಗೆ ತೊಂದರೆಯನ್ನು ಉಂಟು ಮಾಡುತ್ತಾ ಇರುತ್ತಾರೆ. ಹೀಗಾಗಿ ದುರ್ಜನರಿಗಿಂತ ಸರ್ಪವೇ ಲೇಸು ಎಂದು ಈ ಸುಭಾಷಿತದಲ್ಲಿ ಹೇಳಲಾಗಿದೆ. ಧನ್ಯವಾದಗಳು. ಅತಿಥಿ ದೇವೋಭವ ಎನ್ನುವಂತೆ ಈಗ ಅತಿಥಿಗಳಿಂದ ಶುಭ ನುಡಿಯನ್ನು ಆಲಿಸುವ ಸಮಯ. ಈಗ ನಮಗೆ ಸಂಧ್ಯಾವಂದನೆ ಕಲಿಸುವ ಗುರುಗಳಾದ ಶ್ರೀ ಅನಂತ ಪದ್ಮನಾಭ ಗೋರೆಯವರು 1-2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಪರಶುರಾಮ ನಮಸ್ತುಭ್ಯಂ ವೀರಾಯ ಅದ್ಭುತ ಕರ್ಮಣಿ ಗುರವೇ ಜಗತಾನ್ ಬ್ರಹ್ಮನ್ ಭಾರ್ಗವಾಯ ನಮೋ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಜ್ಞಾನರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವೇದಿಕೆಯಲ್ಲಿರುವಂತಹ
ಅತಿಥಿಗಳೇ, ಸೇರಿದಂತಹ ಸಮಾಜ ಬಾಂಧವರೇ, ಮುಂದಿನ ಭವಿಷ್ಯತ್ತನ್ನು ನಿರೂಪಣೆ ಮಾಡುವಂತಹ ವೇದ ಶಿಬಿರದಲ್ಲಿ ಭಾಗವಹಿಸಿದಂತಹ ಎಲ್ಲ ವಿದ್ಯಾರ್ಥಿಗಳೇ, 10 ದಿವಸದಿಂದ ಉತ್ತಮವಾದಂತಹ ಒಂದು ಸಂಸ್ಕಾರವನ್ನು ಹಿರಿಯವರು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಆ ಸಂಸ್ಕಾರವನ್ನು ಉತ್ತಮ ರೀತಿಯಲ್ಲಿ ನಿರೂಪಣೆ ಆಗಬೇಕಾದ್ರೆ ಹಿರಿಯವರ ಜವಾಬ್ದಾರಿಯೂ ಇದೆ. ಕೇವಲ ಉಪನಯನ ಮಾಡಿದ ಮಾತ್ರಕ್ಕೆ ಹಿರಿಯವರ ಜವಾಬ್ದಾರಿ ಮುಗಿಯೋದಿಲ್ಲ. ವಿದ್ಯೆ ಕಲಿಬೇಕು. ಯಾವುದೇ ವಿದ್ಯೆ ಆಗಬಹುದು, ಆ ವಿದ್ಯೆ ಈ ವಿದ್ಯೆ ಅಂಥೇಳಿ ನಾನು ಹೇಳೋದಿಲ್ಲ. ಆದರೆ ನಮ್ಮ ಬ್ರಾಹ್ಮಣ್ಯವನ್ನು ಬಿಡದೆ ಬಾಕಿ ವಿದ್ಯೆಯಲ್ಲಿಯೂ ಕೂಡ ಉತ್ತಮವಾದಂತಹ ಶ್ರೇಷ್ಠತೆಯನ್ನು ಗಳಿಸಿಕೊಂಡು ಎಲ್ಲರಿಗೂ ಎಲ್ಲ ವಿದ್ಯೆಯಲ್ಲಿಯೂ ಕೂಡ ಒಂದು ಉತ್ಸಾಹ ಇರುವುದಿಲ್ಲ. ಆದ್ದರಿಂದ ಒತ್ತಾಯದಲ್ಲಿ ನೀನು ಇದನ್ನೇ ಮಾಡು ಎನ್ನುವಂಥದ್ದನ್ನು ಒತ್ತಾಯಪೂರ್ವಕವಾಗಿ ಮಾಡುವ ಹಾಗೂ ಇಲ್ಲ. ಆದರೂ ಕೂಡ ಈ 10 ದಿವಸದಲ್ಲಿ ಕಲಿಸಿದಂತಹ ಏನು ವಿದ್ಯೆ ಇದೆಯೋ ಅದನ್ನು ನಿತ್ಯವೂ ಕೂಡ ಪಠನ ಮಾಡಿಕೊಂಡು ಅದನ್ನು ಮರೆಯದೆ 10 ದಿವಸದಲ್ಲಿ ವಿಶೇಷವಾದಂತಹ ವಿದ್ಯೆ ಕಲಿಯಲಿಕ್ಕೆ ಆಗದೇ ಇದ್ದರೂ ಕೂಡ ಕೆಲವೊಂದು ಸೂಕ್ತಗಳು ಕಲಿತುಕೊಂಡು ಇವತ್ತಿನ ದಿವಸ ಯೋಗದ ಮುಖಾಂತರ ಇರಬಹುದು. ಆವಾಗ ಆ ಭಾರ್ಗವಾಷ್ಟಕ ಎಲ್ಲ ಮಕ್ಕಳು ಬಹಳ ಚಂದವಾಗಿ ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ವಿಧಾನಗಳಲ್ಲಿ ಆ ಮಕ್ಕಳಿಗೆ ಸಂಸ್ಕಾರವನ್ನು ಉತ್ತಮ ರೀತಿಯಲ್ಲಿ ಕೊಡ್ತಿದ್ದಾರೆ ಎನ್ನುವಂಥದ್ದಕ್ಕೆ ಬಹಳ ಸಂತೋಷ ಆಗ್ತದೆ. ಗುರುವಂದನೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಇವತ್ತಿನ ದಿವಸ ಇಟ್ಟುಕೊಂಡಿದ್ದೀರಿ. ಒಬ್ಬರಿಗೆ ವಿದ್ಯೆಯನ್ನು ಇದನ್ನು ದಾನ ಮಾಡುವಂತಹದ್ದು, ಕಲಿಯುವುದಂತ ಹೇಳಿದರೆ ದಾನ ಮಾಡುವಂತಹದ್ದು. ಇದರಲ್ಲಿ ನಾವು ದಾನ ಮಾಡಿದರೂ ಕೂಡ ನಮಗೂ ಪುಣ್ಯ ಇದೆ, ಒಂದು ವಿದ್ಯೆಯನ್ನು ದಾನ ಮಾಡಿದ್ದು. ಆದ್ದರಿಂದ ಗುರು ವಂದನೆಗೆ ತಾವುಗಳು ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಕೇವಲ ಒಂದು ಪ್ರಸಾದ ಕೊಟ್ಟರೆ ಸಾಕಾಗ್ತಿತ್ತು. ಯಾಕಂತ ಹೇಳಿದ್ದು ನಮ್ಮ ಜವಾಬ್ದಾರಿಯೂ ಕೂಡ. ನನ್ನ ಅನಿಸಿಕೆ, ಮುಂದಿನ ದಿನಗಳಲ್ಲಿಯೂ ಕೂಡ ಮಕ್ಕಳು ತಮ್ಮ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಯಾವುದೇ ವಿದ್ಯೆ ಆಗಬಹುದು, ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಬೆಳಗಲಿ ಅಂತ ಹೇಳಿ ಪರಶುರಾಮನಲ್ಲಿ ಪ್ರಾರ್ಥಿಸಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈಗ ನಮ್ಮ ಚಿತ್ಪಾವನ ಸಂಘದ ಅಧ್ಯಕ್ಷರಾದ ಶ್ರೀ ರತ್ನಾಕರ ಮರಾಠೆಯವರು 1-2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ನಮಸ್ಕರಿಸ್ತಾ, ಹಾಗೆ ಹೆತ್ತವರು, ಆಹ್ವಾನಿತರು ಮತ್ತು ಹಿತೈಷಿಗಳು ನಮ್ಮೊಂದಿಗೆ ನಮ್ಮ ವೇದಿಕೆ ಮುಂಭಾಗದಲ್ಲಿದ್ದೀರಿ. ಹಾಗೆ ಪ್ರಿಯ ವಿದ್ಯಾರ್ಥಿಗಳು, ಅವರಿಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ 1-2 ಮಾತು ಹೇಳ್ತೀನಿ. ಇದು ಮಾತನಾಡುವ ವೇದಿಕೆ ಅಲ್ಲ, ಕಲಿಯುವ ವೇದಿಕೆ. ಮಕ್ಕಳು ಕಲಿತು ಸ್ವಲ್ಪ ಸುಸ್ತಾಗಿದ್ದಾರೆ. 10 ದಿನದ ಒಂದು ಆಶ್ರಮವಾಸವನ್ನು ಅನುಭವಿಸಿದ್ದಾರೆ. ಉತ್ತಮ ಶಿಕ್ಷಕರು ಉತ್ತಮವಾದಂಥ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಪ್ರಸಕ್ತ ಭಾರತದಲ್ಲಿ ಹಿಂದೂ ಸನಾತನ ಧರ್ಮದ ಅಳಿವಿನ ಅಂಚಿಗೆ ಹೋಗುತ್ತಿದೆಯೋ ಅನ್ನುವಂಥ ಹೆದರಿಕೆಯಲ್ಲಿರುವಂಥ ನಮಗೆ ನಮ್ಮ ಸನಾತನವನ್ನು ಉಳಿಸಿಕೊಳ್ಳುವಂಥ ನಮ್ಮ ನಿತ್ಯ ಪರಂಪರೆಯ ನಮ್ಮ ಸಂಧ್ಯಾವನ ಇರ್ಬೋದು, ಸ್ತೋತ್ರಗಳಿರ್ಬೋದು, ಭಜನೆಗಳಿರ್ಬೋದು ಕಲಿಸುವಂಥ ಆಸಕ್ತಿಯಿಂದ ಈ ದೇವಸ್ಥಾನದ ಟ್ರಸ್ಟಿಗಳೆಲ್ಲ ಸೇರಿ ಈ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗಲೂ ಸ್ತುತ್ಯಾರ್ಹವಾದಂಥ ಕೆಲಸ. ಇದಕ್ಕೆ ಪೂರಕವಾಗಿ ಹೆತ್ತವರು ಕೂಡ ತಮ್ಮ ಕೈಯನ್ನು ಜೋಡಿಸಿದ್ದಾರೆ, ಮಕ್ಕಳನ್ನು ಕಳಿಸಿದ್ದಾರೆ. ಮತ್ತು ಮಕ್ಕಳಿಗೆ ಆ ಸಂಸ್ಕಾರ ಬೇಕು ಅನ್ನೋ ಒಂದು ಪ್ರಜ್ಞೆಯಿಂದ ಅವ್ರನ್ನ ಇಲ್ಲಿನ ಸೇರಿಸಿದ್ದಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆದಿದೆ, ಗೊತ್ತಾಗ್ತದೆ. ಮಕ್ಕಳು ಎಲ್ಲರೂ ನಾವು ಎಲ್ಲ ಪ್ರದರ್ಶನಗಳನ್ನು ನಾವು ಇಲ್ಲಿ ನೋಡಿದ್ದೀವಿ ಈಗಾಗಲೇ. ಇಂಥ ಕಾರ್ಯಕ್ರಮಗಳು ಸಮಾಜದ ಉನ್ನತಿಗೋಸ್ಕರ, ನಮ್ಮ ಬ್ರಾಹ್ಮಣ್ಯ ಅಥವಾ ಹಿಂದೂ ಧರ್ಮದ ಉಳಿವಿಕೆಗಾಗಿ ಹೆಚ್ಚು ನಡೀಲಿ ಅನ್ನೋ ಒಂದು ಆಶಯದೊಂದಿಗೆ ನಾನು 1-2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಉಪಾಧ್ಯಾಯರಾದ ಸತೀಶ್ ಡೋಂಗ್ರೆ ಅವರು ನಮಗೆ ಆಶೀರ್ವಚನವನ್ನು ನೀಡಬೇಕಾಗಿ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಪರಶುರಾಮ ದೇವರ ಪಾದಾರವಿಂದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಆಡಳಿತ ಅಧಿಕಾರಿಗಳು ಹಾಗೂ ಎಲ್ಲ ಗುರುವರಿಯರಿಗೂ ನಮಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಹೆತ್ತವರು, ಪೋಷಕರು ಎಲ್ಲರಿಗೂ ವಂದಿಸುತ್ತಾ, ಈ ಒಂದು
2026ನೇ ವರ್ಷದ ವೇದ ಶಿಬಿರ ಒಂದು ಆಯೋಜನೆ ಮಾಡುವ ಅಂತ ಹೇಳಿ ಮೊದಲಿಗೆ ನನ್ನಲ್ಲಿ ಕೇಳಿದರು. ನಾನು ಕೂಡಲೇ ಅದಕ್ಕೆ ಆಗ್ಬೋದಂತ ಹೇಳಿಬಿಟ್ಟು, ಅಂದರೆ ನಾವು ಬ್ರಾಹ್ಮಣನಾಗಿ ಹುಟ್ಟುವುದೇ ಒಂದು ಪುಣ್ಯದ ಒಂದು ಪುಣ್ಯ ಸಂಪಾದನೆಯಿಂದ ಬ್ರಾಹ್ಮಣನಾಗಿ ಹುಟ್ಟುತ್ತೇವೆ. ಎಷ್ಟೋ ಲಕ್ಷ ಜೀವರಾಶಿ ದಾಟಿ ಮನುಷ್ಯ ಜನ್ಮ ಪಡಿತೇವೆ. ಅದರಲ್ಲಿಯೂ ಬ್ರಾಹ್ಮಣನಾಗಿ ಹುಟ್ಟಬೇಕಾದ್ರೆ ಎಷ್ಟೋ ಜನ್ಮದ ಪುಣ್ಯ ಇರಬೇಕು. ಆ ಪುಣ್ಯ ಫಲದಿಂದ ನಾನು ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿ ಅದರಲ್ಲಿಯೂ ಕೂಡ ವೇದಕ್ಕೆ ಹೋಗುವಂತ ಹೇಳಿ ನಮ್ಮ ಅಮ್ಮ ಕಲಿಸಿಕೊಟ್ಟಿ, ಡಿಗ್ರಿ ಮಾಡುವ ಅಥವಾ ವೇದಕ್ಕೆ ಹೋಗುವಂಥ ಪಾಠಶಾಲೆಗೆ. ಡಿಗ್ರಿ ಬೇಡ ಅಂತ ಹೇಳಿಯೇ ನಾನು ವೇದಕ್ಕೆ ಹೋದೆ. ಈಗ ಇಲ್ಲಿ ಇಷ್ಟು ಜನರಿಗೆ ಪಾಠ ಮಾಡುವಂಥ ಒಂದು ಯೋಗವು ನಮ್ಮ ಅಮ್ಮನ ಪ್ರೇರಣೆ ಅಂತ ಹೇಳ್ಬೋದು. ಪಾಠಶಾಲೆಯಲ್ಲಿ ಓದಿ ಬಂದಂಥ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ಗೌರವ ಅಥವಾ ಸ್ಥಾನಮಾನ ಇರ್ತದೆ ಅಂಥೇಳಿ ನೀವು ಕೂಡ ನೋಡಿರ್ಬೋದು. ಯಾಕಂದರೆ ಅಲ್ಲಿ ಬೇರೆ ಬೇರೆ ಜಾಗದಿಂದ ಬಂದಿರ್ತಾರೆ ಅಥವಾ ಒಂದು ಗುರುಮುಖೇನವಾಗಿ ಎಲ್ಲ ಅಧ್ಯಯನ ಆಗಿರ್ತದೆ. ಆ ಸ್ವರ ಚೆನ್ನಾಗಿ ಕೂತಿರ್ತದೆ ಎಲ್ರಿಗೂ. ಹಾಗೆ ಆ ಪಾಠಶಾಲೆಯಲ್ಲಿ ಓದಿದ ಕೂಡಲೇ ನೀನು ಹೋಗಿ ಒಂದು ವೇದ ಶಿಬಿರಕ್ಕೆ ಪಾಠ ಮಾಡು ಅಂತೇಳಿ 4ನೇ ವರ್ಷಕ್ಕೆ ನನಗೆ ಕಳಿಸಿಕೊಟ್ರು. ನನಗೆ ಅದರಲ್ಲಿ ಏನಂತಲೇ ಗೊತ್ತಿರಲಿಲ್ಲ. ಆದರೂ ಹೋದೆ. ಒಂದು ತಿಂಗಳ ಈಗ ಸಾಲಿಗ್ರಾಮದಲ್ಲಿ ನಡೆಯುತ್ತಿರುವಂಥ ವಿಶೇಷವಾಗಿ ಒಂದು 300 ಜನ ವಿದ್ಯಾರ್ಥಿಗಳು ಅಲ್ಲಿ ಈಗ ಸೇರ್ತಾರೆ. ಆಗ ಒಂದು 10-15 ಜನ ಸೇರ್ತಿದ್ರು. ಆಗ ನನಗೆ ಕಳಿಸಿದ್ದಾರೆ, ನೀನು ಹೋಗಿ ಪಾಠ ಮಾಡು ಅಂತ. ಹಾಗೆ ಅಲ್ಲಿಂದ ಶುರು. ಅದರ ನಂತರ ಇಮಿಡಿಯೇಟಾಗಿ ಒಂದು 15 ದಿವಸದ ಇನ್ನೊಂದು ಶಿಬಿರಕ್ಕೆ ಅಲ್ಲಿ ಹೋಗುವಂತ ಕಳಿಸಿದ್ರು. ಅಲ್ಲಿಗೂ ಹೋದೆ. ಹೀಗೆ ಅಲ್ಲಿಂದ ಶುರುವಾದ ಒಂದು ಅಧ್ಯಾಪನ ವೃತ್ತಿ ಅಂತ ಹೇಳ್ಬೋದು. ವೃತ್ತಿ ಅಲ್ಲ, ಅಧ್ಯಾಪನ ಕಾರ್ಯ. ಅಂದರೆ ಬ್ರಾಹ್ಮಣನಾಗಿ ಷಟ್ಕರ್ಮಗಳನ್ನು ಮಾಡಲೇಬೇಕು. ನಮಗೆ ಮಾತ್ರ ಅಧಿಕಾರವಿರುವಂಥದ್ದು ವೇದಾಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ. ಹೀಗೆ 6 ಕರ್ಮಗಳನ್ನು ಬ್ರಾಹ್ಮಣನಾದವನಿಗೆ ಮಾತ್ರ ಹೇಳಿರುವಂಥದ್ದು, ವಿಧಿಸಿದ್ದು. ಹಾಗೆ ಆ ಅಷ್ಟು ಕರ್ಮಗಳನ್ನು ಮಾಡಿದರೆ ನಮ್ಮ ಸಾರ್ಥಕತೆ ಆಗ್ತದೆ, ಬ್ರಾಹ್ಮಣ್ಯ ಸಾರ್ಥಕತೆ ಅಂತ. ಹಾಗೆ ಆ ಒಂದು ಯೋಗವು ನನ್ನ ಪಾಲಿಗೆ ಬಂದಿದೆ. ತುಂಬ ವರ್ಷಗಳ ಹಿಂದೆ, ಒಂದು 7-8 ವರ್ಷಗಳ ಹಿಂದೆ ಒಂದು ಶಿಬಿರ ಆಯಿತು. ಅದರ ನಂತರಲ್ಲಿ ಮಧ್ಯ ಯಾರೂ ಮನಸ್ಸು ಮಾಡಲಿಲ್ಲ. ಹೀಗೆ ಈ ವರ್ಷ ಒಂದು ಮಾಡುವಾನ ಅಂತ ಹೇಳಿದ ಕೂಡಲೇ ಈ ಶಿಬಿರವನ್ನು ಆಗ್ಬೋದು ಅಂಥೇಳಿ ಅಷ್ಟು ದಿವಸಕ್ಕೆ ನಾನು ನನ್ನ ಎಲ್ಲ ಬೇರೆ ಕೆಲಸಗಳನ್ನೆಲ್ಲ ಯಾವುದು ಒಪ್ಪುಗಳದೆ ಇಲ್ಲಿಗೆ ಬರ್ತೇನೆ ಅಂತೇಳಿ ಒಪ್ಪಿಕೊಂಡಿದ್ದೆ. ಹಾಗೆ ಇವತ್ತಿನ ದಿವಸ ಆ 10 ದಿವಸಗಳ ಶಿಬಿರವನ್ನು ಮುಗಿಸಿ ಎಲ್ಲ ವಿದ್ಯಾರ್ಥಿಗಳು ಅವರವರ ಶಕ್ತಿ ಮೀರಿ ಕಲ್ತಿದ್ದಾರೆ. ಈ ಎಲ್ಲ ಇಲ್ಲಿ ಕಲ್ತದ್ದನ್ನು ಇಲ್ಲೇ ಬಿಟ್ಟು ಹೋಗುವಂಥದ್ದಲ್ಲ. ವೇದೋ ವೃಕ್ಷ ತಸ್ಯ ಮೂಲಂ ಹಿ ಸಂಧ್ಯಾ ಅಂತ. ಒಂದು ವೇದವು ವೃಕ್ಷ ಅಂತ ಇದ್ದರೆ ಅದರ ಬೇರುಗಳೇ ಸಂಧ್ಯಾವಂದನೆ ಅಂತ. ಅಂದರೆ ಸಂಧ್ಯಾವಂದನೆ ಮಾಡೋ ಇದ್ದರೆ ಎಷ್ಟು ಮಂತ್ರಗಳನ್ನು ಕಲಿತರೂ ಪ್ರಯೋಜನ ಇಲ್ಲ. ಆ ಸಂಧ್ಯಾವಂದನೆಯು ಬ್ರಾಹ್ಮಣನು ದಿನನಿತ್ಯ ಮಾಡುವಂಥದ್ದೇ ಕರ್ತವ್ಯಗಳು. ಮಾಡದಿದ್ದರೆ ಏನಾಗ್ತದೆ ಅದೆಲ್ಲ ಕೇಳುವುದೇ ಅಲ್ಲ, ಮಾಡಲೇಬೇಕು. ವಿಧಿ ಅಂತ ಹೇಳ್ತಾರೆ. ಹಾಗೆ ವೇದ ಅಂದರೆ ಕೇವಲ ಮಂತ್ರಗಳು ಮಾತ್ರ ಅಲ್ಲ, ವೇದ ಅಂದರೆ ಜ್ಞಾನ. ಈ ಜ್ಞಾನ ಸಂಪಾದನೆಗೆ ಆ ಗಾಯತ್ರಿಯ ಅನುಷ್ಠಾನ ವಿಶೇಷವಾಗಿ ಮುಖ್ಯವಾದದ್ದು. ಆ ಗಾಯತ್ರಿ ಅನುಷ್ಠಾನವನ್ನು ಎಷ್ಟು ನಾವು ಹೆಚ್ಚು ಮಾಡ್ತೇವೋ ಅಷ್ಟು ನಮ್ಮಲ್ಲಿ ಧೀಶಕ್ತಿಯು ಅಭಿವೃದ್ಧಿಯಾಗಿ, ಪ್ರಜ್ಞಾ, ಧಾರಣ, ಧೀಶಕ್ತಿ ಇವೆಲ್ಲವೂ ಅಭಿವೃದ್ಧಿ ಆಗ್ತದೆ. ನೀವು ಮುಂದೆ ಎಲ್ಲ ಕಡೆಯೂ ಮನ್ನಣೆಯನ್ನು ಪಡಿತೀರಿ. ಹಾಗೆ ನಮ್ಮನ್ನು ಯಾರೂ ತೊಳಿಲಿಕ್ಕಾಗಲ್ಲ. ಬ್ರಹ್ಮಾಸ್ತ್ರ ಅಂತ ಹೇಳಿ ಈ ಗಾಯತ್ರಿ ಮಂತ್ರವೇ ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ. ಹಾಗೆ ಆ ಗಾಯತ್ರಿಯನ್ನು ಎಷ್ಟು ಚೆನ್ನಾಗಿ ನೀವು ಅನುಷ್ಠಾನ ಮಾಡ್ತೀರೋ ಅದರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಅಥವಾ ಮುಂದೆ ವಿದ್ಯಾಭ್ಯಾಸದಲ್ಲಿಯೂ ಒಳ್ಳೆಯ ಪೂರಕವಾಗಿ ಆ ಗಾಯತ್ರಿ ರಕ್ಷಿಸ್ತಾಳೆ. ಹಾಗೆ
ಈ ವರ್ಷ ವಿಶೇಷವಾಗಿ ಹೆಣ್ಣು ಮಕ್ಕಳು ಅವರಿಗೆ ಕೂಡ ಸಂಸ್ಕಾರ ದ್ವಿಜ ಉಚ್ಯತೆ ಅಂತ. ಸಂಸ್ಕಾರ ಎಲ್ಲರೂ ಹುಟ್ಟುವಾಗ ಎಲ್ಲರೂ ಶೂದ್ರರಾಗಿಯೇ ಹುಟ್ಟುವಂತಹದ್ದು. ಯಾವ ಜಾತಿಯಲ್ಲಿ ಹುಟ್ಟಿದರೂ ಕೂಡ ಜನ್ಮನಾ ಜಾಯತೆ ಶೂದ್ರ. ಸಂಸ್ಕಾರ ದ್ವಿಜ ಉಚ್ಯತೆ. ಆ ಸಂಸ್ಕಾರಗಳನ್ನು ಕಲಿಸಿದ್ರಿಂದ ದ್ವಿಜತ್ವ ಪ್ರಾಪ್ತಿಯಾಗ್ತದೆ ಅಂತ. ಹಾಗೆ ಆ ಸಂಸ್ಕಾರಗಳನ್ನು ಕಲಿಸುವ ಒಂದು ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳಿಗೂ ಕೂಡ ಒಳ್ಳೆಯ ತರಬೇತಿಯನ್ನು ಕೊಟ್ಟು ಒಂದು ಹೊಸ ಪ್ರಯೋಗ ಅಲ್ಲ, ಹೊಸ ಒಂದು ವಿಚಾರವನ್ನು ಮಕ್ಕಳಿಗೂ ಕೂಡ ಹೇಳುವ ನಿಟ್ಟಿನಲ್ಲಿ ಈ ಒಂದು ಶಿಬಿರವು ಯಶಸ್ವಿಯಾಗಿ ನಡೆದಿದೆ. ಈ ಸಂಸ್ಕಾರಗಳನ್ನು ಹುಡುಗರು ಹುಡುಗಿಯರು ಕೂಡ ಎಲ್ಲ ಕಲ್ತ್ಕೊಂಡಿರಿ, ಇಲ್ಲಿಯೇ ಬಿಡುವುದಲ್ಲ, ಮನೆಗೆ ಹೋಗಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ವೇದ ಇರ್ಬೋದು, ಯಾವುದೇ ವಿದ್ಯಾಭ್ಯಾಸದಲ್ಲಿ ಇದ್ದರೂ ಕೂಡ ಆ ದೇವರು ನಿಮ್ಮನ್ನು ಯಾವಾಗಲೂ ಕಾಪಾಡಿ ಈ ಸಮಾಜದ ಏಳಿಗೆಗಾಗಿ ಎಲ್ಲ ನೀವೆಲ್ಲ ಮುಂದಿನ ನಮ್ಮ ಭಾರತದ ಪ್ರಜೆಗಳು ಒಳ್ಳೆಯ ಪ್ರಜೆಯಾಗಿ ಈ ನಮ್ಮ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸುವಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾತ್ರ ತುಂಬ ಇರುತ್ತೆ. ಒಂದು ಮನೆಯು ಚೆನ್ನಾಗಿ ನಡಿಬೇಕಾದ್ರೆ ಗೃಹಿಣಿ ಚೆನ್ನಾಗಿರ್ಬೇಕು. ಗೃಹಿಣಿ ಗೃಹ ಮುಚ್ಚತೆ ಅಂತ ಹೇಳಿ, ಹಾಗೆ ಮುಚ್ಚತೆ ಕನ್ನಡ ಅಲ್ಲ, ಉಚ್ಚತೆ. ಒಂದು ಮನೆಯನ್ನು ಬೆಳಗಿಸುವಲ್ಲಿ ಗೃಹಿಣಿಯರ ಪಾತ್ರ ತುಂಬ ಇರ್ತದೆ. ಹಾಗೆ ಆ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರಗಳು, ಆ ಮನೆಯವರ ಪೋಷಕರು ಕೂಡ ಮಕ್ಕಳನ್ನು ಸ್ವಲ್ಪ ಪುಷ್ ಮಾಡಬೇಕು. ಸಂಧ್ಯಾವಂದನೆ ಟೈಮಿಗೆ ಮಾಡಬೇಕು. ಸಂಧ್ಯಾವಂದನೆ ಮಾಡದೆ ತಿಂಡಿ ಇಲ್ಲ, ಸಂಧ್ಯಾವಂದನೆ ಆದಮೇಲೆ ತಿಂಡಿ ಕೊಡಬೇಕು, ಅವರು ತಿನ್ನಬಾರ್ದು. ಹಾಗೆ ಯಾರೊಬ್ಬರು ಗುರುಗಳು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದಾಗ ಹಾಗೆ ಅದೇ ರೀತಿ ಮನೆಯಲ್ಲಿ ಪಾಲಿಸಿದರೆ ಅದು ಮಕ್ಕಳು ಕೂಡ ದಿನನಿತ್ಯ ಬೆಳಿಗ್ಗೆ ಬೇಗ ಎದ್ದು ಸಂಧ್ಯಾವಂದನೆಗಳನ್ನು ಮಾಡಿ ಮತ್ತೆ ತಿಂಡಿ ತಿನ್ನುವಂಥ ಒಂದು ಕ್ರಮವನ್ನು ಇಟ್ಟುಕೊಂಡು ಆ ಒಳ್ಳೆಯ ಕ್ರಮವನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಈ ಶಿಬಿರದಲ್ಲಿ ಕಲಿತುಕೊಂಡ ಎಲ್ಲ ವಿದ್ಯೆಯನ್ನು ಮುಂದೆ ಕೂಡ ಅದನ್ನು ಉಪಯೋಗಿಸಿ ಎಲ್ಲ ಇಲ್ಲಿಯೇ ಬಿಟ್ಟು ಹೋಗುವಂಥದ್ದಲ್ಲ, ಅದನ್ನು ನಿಮ್ಮ ಜೀವನದಲ್ಲಿ ಇಟ್ಟುಕೊಂಡು ಎಲ್ಲ ಪಾಠಗಳು ಇರ್ಬೋದು, ಸೂಕ್ತಗಳು ಇರ್ಬೋದು, ಅಥವಾ ಯಾವುದೋ ದೇವಸ್ಥಾನದಲ್ಲಿ ಮನೆಯಲ್ಲಿ ಪೂಜೆ ಆಗುವಾಗ ಅವೆಲ್ಲವನ್ನು ಪಠಣ ಮಾಡುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡು ಈ ಶಿಬಿರದ ಒಂದು ಒಳ್ಳೆಯ ಪ್ರಯೋಜನವನ್ನು ಪಡೆದುಕೊಂಡು ಮುಂದೆಯೂ ಇಂತಹ ಶಿಬಿರಗಳು ಅಲ್ಲಲ್ಲಿ ಆಗ್ತಾ ಇರ್ತದೆ. ಅಲ್ಲಿ ನೀವೆಲ್ಲ ಹೋಗಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿಕೊಂಡು ನಿಮ್ಮ ಭವಿಷ್ಯವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸುವಂಥ ನಿಟ್ಟಿನಲ್ಲಿ ನೀವೆಲ್ಲ ಶ್ರಮಿಸಬೇಕು ಅಂತ ಹೇಳಿ ಆ ವೇದನಾರಾಯಣನನ್ನು ಪ್ರಾರ್ಥಿಸಿ ನಿಮಗೆಲ್ಲರಿಗೂ ಮಕ್ಕಳಿಗೆಲ್ಲ ಹರಸುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ವಿರಮಿಸ್ತೀನಿ. ಅರ್ಚಕರಾದ ವೀರೇಶ್ವರ ಸಹಸ್ರಬುದ್ಧಿ ಅವರು 1-2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ನಮಸ್ಸಭಾಭ್ಯ ಗುರುಭ್ಯೋ ನಮಃ. ಮಕ್ಕಳಿಗೆ ಅಲ್ಲಲ್ಲಿ ಮಾತಾಡ್ತಾ ಇರೋ ಮಕ್ಕಳು ಸ್ವಲ್ಪ ಈ ಕಡೆ ಕಿವಿ ಕೊಡಿ. ಬಹುಶಃ 2ನೇ ದಿವಸ ಶರತ್ಚಂದ್ರ ಡೋಂಗ್ರೆ ಅವರಲ್ವಾ ಬಂದಿದ್ದು? ಶರತ್ಚಂದ್ರ ಡೋಂಗ್ರೆ ಅವರು 2ನೇ ದಿವಸ ಬಂದದ್ದ ಇಲ್ಲಿ? ಹೌದು. ರಾತ್ರಿ ನಿಮ್ಮನ್ನು ಕೂರಿಸಿ ಒಂದು ಮೋಜು, ಎಲ್ರಿಗೂ ಒಂದಷ್ಟು ಚೌಕಗಳನ್ನು ಅಥವಾ ಯಾವುದೋ ಒಂದು ಆಕೃತಿಗಳನ್ನು ಕೊಟ್ಟು ಒಂದಷ್ಟು ತುಂಡುಗಳು ಅದರಲ್ಲಿ ಜೋಡಿಸಬೇಕು ಅಂತ, ಬೇರೆ ಬೇರೆ ಬಣ್ಣಗಳದ್ದು. ಎಲ್ಲರಲ್ಲೂ ಎಲ್ಲ ಬಣ್ಣದ ತುಂಡುಗಳಿದ್ದಾವೆ. ಯಾರೋ ಅಲ್ಲ, ಎಲ್ಲರೂ ಯಾವುದೋ ಒಂದು ಬಣ್ಣವನ್ನು ಚೌಕಟ್ಟುಗಳಲ್ಲಿ ಕೂಡಿಸಬೇಕು ಅಂತ ಅವರು ಹೇಳಿದ್ದೊಂದು ಮಾತು. ಮಕ್ಕಳೆಲ್ಲ ಗಮನದಲ್ಲಿ ಇಡಬೇಕು ಇದನ್ನು. ನಿಮ್ಮಲ್ಲಿ ಇಲ್ಲದ ಬಣ್ಣಗಳನ್ನು ಬೇರೆಯವರಿಂದ ಕೇಳಿ ಪಡ್ಕೊಳ್ಳೋದಲ್ಲ, ನಿಮಗೆ ಯಾವುದು ಬೇಡವೋ ಅದನ್ನೂ ಇತರರಿಗೆ ಕೊಡೋದಲ್ಲ, ಇನ್ನೊಬ್ಬರಿಗೆ ಯಾವುದು ಬೇಕೋ ಅದು ನಿಮ್ಮಲ್ಲಿದ್ದರೆ ಅವರಿಗೆ ಕೊಡಿ ಅಂತ. ನಿಮ್ಮಲ್ಲಿ ಯಾವುದುಂಟೋ ಅದು ಯಾರಿಗೆ ಬೇಕೋ ಅವರಿಗೆ ಕೊಡಿ ಅಂತ ಅವರು ಹೇಳಿದ್ದು. ಹಾಗೆ ಜೋಡಿಸಿದಾಗ ಪ್ರತಿಯೊಬ್ಬರ ಚೌಕಟ್ಟುಗಳು ತುಂಬುತ್ತಾ ಬಂದವು. ಪಾಠ ಏನು ಅಂತ ಕೇಳಿದರೆ, ನಮಗೆ ಬೇಕಾದ್ದನ್ನು, ಅಂದರೆ ಈ ಆಟವನ್ನು ಮಾತ್ರ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಸಾಕು. ಇವಾಗ ಬೇರೆ ಅರ್ಥ ಆಗೋದಿಲ್ಲ, ದೊಡ್ಡವರಾದಾಗ ಗೊತ್ತಾಗುತ್ತೆ. ನೆನಪಿಟ್ಕೊಳ್ಳಿ ಅಷ್ಟೇ. ಬೇರೆಯವರಿಗೆ ಏನು ಬೇಕೋ ಅದನ್ನು ಕೊಡ್ತಾ ಹೋದರೆ ನಮಗೆ ಏನು ಬೇಕೋ ಅದು ತುಂಬುತ್ತಾ ಹೋಗ್ತದೆ ಅಂತ. ಅಂದರೆ ಇನ್ನೊಬ್ಬರು ಕೊಡ್ತಾರೆ ಒದಗಿಸಿ ನಮಗೆ. ಇನ್ನೊಂದು ನಾನು ಗಮನಿಸಿದೆ, ಅಥವಾ ಗುರುಗಳು ಹೇಳಿದರು ನಿಮಗೆ ಬಹುಶಃ ಮಧ್ಯೆ ನೀವು ಓಡಾಡುವಾಗ ಬಹಳ ವೇಗವಾಗಿ, ಅಂದರೆ ಇವಾಗ ಟೆಸ್ಟಿಂದ T20ಗೆ ಬಂದಿದೆ ಓಡಾಟ,
ಬಹಳ ವೇಗವಾಗಿ ಓಡಾಡ್ತಾ ಇರ್ತೀರಿ. ಆದರೆ ನಿಮ್ಮ ಮುಂದೆ ಯಾರಾದರೂ ಬಂದಾಗ ದಾರಿ ಬಿಟ್ಟು ಕೊಡಬೇಕು. ಯಾರೇ ಬಂದರೂ ಕೂಡ ದಾರಿ ಬಿಟ್ಟು ಪಕ್ಕಕ್ಕೆ ಸರಿಬೇಕು ಅಥವಾ ಬೇರೆ ದಾರಿ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ. ಇದು ನೆನಪಿಟ್ಕೊಳ್ಳಿ, ಮುಂದೆ ಬೇಕಾಗ್ತದೆ. ಜೀವನ ಸುಲಭವಾಗಿ ಸಾಗಬೇಕು ಅಂತಾದರೆ ಹೀಗೆ ಬೇಕಾಗ್ತದೆ. ಇರಬೇಕಾದದ್ದು ಅಂದರೆ ಒಂದು ಸೌಜನ್ಯ. ಅದು ಇನ್ನೊಂದು ಸಂದರ್ಭ ನೆನಪಿಸ್ತೇನೆ ನಿಮಗೆ. ಅಂದರೆ ಎದುರುಗಡೆ ಒಂದು ಕೆರೆ ಇದೆ, ಕೇಳ್ತಾ ಇದ್ದೀರಲ್ಲೆಲ್ಲ. ಎದುರುಗಡೆ ಒಂದು ಕೆರೆ ಇದೆ, ಕೆರೆಯಲ್ಲಿ ನೀರು ಉಂಟು. ಅಡುಗೆ ಮನೆಗೆ ನೀರು ಬೇಕು ಅಂಥೇಳಿ ಅಂದ್ಕೊಳ್ಳೋಣ. ಒಂದೊಂದು ಸಣ್ಣ ತಮಗೆ, ನಿಮಗೆ ಎಷ್ಟು ಹೊತ್ಕೊಳ್ಳಿಕ್ಕಾಗುತ್ತೋ ಅಷ್ಟು ಸಣ್ಣ ತಮಗೆ ಕೊಡೋದು. ಅಲ್ಲಿ ಒಬ್ಬ ತುಂಬಿಸ್ಕೊಡ್ತಾನೆ ಅಥವಾ ಒಬ್ಬಳು ಇನ್ನೊಬ್ಬನಿಗೆ ಪಾಸ್ ಮಾಡ್ತಾನೆ. ತಂಬಿಗೆ ಎಲ್ಲರ ಕೈಯಲ್ಲೂ ಇದೆ, ಖಾಲಿ ತಂಬಿಗೆ ಮುಂದೆ ಹೋಗ್ತದೆ, ತುಂಬಿದ್ದು ಹಿಂದೆ ಬರ್ತಾ ಇರ್ತದೆ. ಒಬ್ಬರಿಂದ ಒಬ್ಬರು ಪಾಸ್ ಮಾಡುವಾಗ ಅಷ್ಟೂ ಜನ ಸೇರಿ ನೀರು ಅಡುಗೆ ಮನೆಯವರೆಗೆ ಬರ್ತದೆ. ಅಂದರೆ ಏನು, ಅದೊಂದು ಚೈನ್, ಸರಪಳಿ. ಆ ಸರಪಳಿಯಲ್ಲಿ ಮಧ್ಯದಲ್ಲಿ ನಿಂತಂಥ ನೀವು ಯಾವ ಸ್ಥಾನದಲ್ಲಿದ್ದೀರೋ ಅಲ್ಲಿ ನೀವು ಸ್ವತಂತ್ರರು. ಆದರೆ ಆ ನೀರು ತರುವಂಥ ವ್ಯವಸ್ಥೆ ಉಂಟಲ್ಲ, ಆ ವ್ಯವಸ್ಥೆಯಲ್ಲಿ ಒಂದಕ್ಕೊಂದು ಕೊಂಡಿ. ಪ್ರತಿಯೊಬ್ಬರು ಕೂಡ ಸ್ವತಂತ್ರರು. ಆ ವ್ಯವಸ್ಥೆ ಸಾಗಬೇಕು ಅಂಥೇಳಿ ಆದರೆ ಅದೊಂದು ಕೊಂಡಿ ಅಂಥೇಳಿ. ಅಂದರೆ ಎಲ್ಲರೂ ಸೇರಿದರೆ ಮಾತ್ರ ಅದು ಸಾಧ್ಯ. ನೀವು ನಿಮ್ಮಷ್ಟಕ್ಕೆ ಇದ್ದರೆ ಯಾವುದೂ ಸಾಧ್ಯವಾಗುವುದಿಲ್ಲ. ಇದು ಕೂಡ ಸಮಾಜದಲ್ಲಿ ಬೇಕಾಗುವಂತಹ ಒಂದು ವಿಷಯ. ನಿಮಗೆ ಬರೆದಿಟ್ಕೊಳ್ಬೇಕಿದ್ರೆ ಮುಂದೆ ಬೇಕಾಗುತ್ತದೆ ಅಂತ. ಅದನ್ನೇ ಮಕ್ಕಳಿಗೆ ಇಷ್ಟು ದೊಡ್ಡವರಿಗೆ ಹೇಳಬೇಕು ಅಂತ ಹೇಳಿ ಆದರೆ ಕಠೋಪನಿಷತ್ತಿನಲ್ಲಿ ನಚಿಕೇತ ಒಂದು ಮಾತನ್ನು ಹೇಳ್ತಾನೆ, ಅನುಪಶ್ಯ ಯಥಾ ಪೂರ್ವೇ ಪ್ರತಿಪಶ್ಯ ತಥಾಪರೇ ಅಂತ. ಅಂದರೆ ನಾವು ಎಲ್ಲಿದ್ದೇವೋ ಅಲ್ಲಿಗೆ ಬಂದದ್ದು ಹೇಗೆ ಅಂಥೇಳಿ ಮೊದಲಿನವರನ್ನು ನೋಡಿ ತಿಳ್ಕೊಳ್ಬೇಕು. ಅಥವಾ ನಾವು ಎಲ್ಲಿದ್ದೇವೋ ಅಲ್ಲಿದ್ದು ಏನು ಮಾಡಬೇಕು ಅಂತ ಹೇಳಿ ಆದರೆ ನಮ್ಮ ಮುಂದೆ ಇನ್ನೂ ಪೀಳಿಗೆ ಉಂಟು, ನಾವು ಕೊನೆಯದ್ದಲ್ಲ. ನಮ್ಮ ಮುಂದೆ ಇನ್ನೂ ಬರುವರಿದ್ರೆ ಸಂತತಿ ಮುಂದುವರಿಯುತ್ತದೆ. ಆ ಸಂತತಿ ಮುಂದುವರಿಯುವಾಗ ಸುಖವಾಗಿ ಹೇಗಿರಬೇಕೋ ಆ ರೀತಿಯಲ್ಲಿ ನಾವು ವ್ಯವಹರಿಸಬೇಕು ಅಂಥೇಳಿ. ಅನುಪಶ್ಯ ಯಥಾ ಪೂರ್ವೇ ಆಗಿ ಹೋದದ್ದನ್ನು ಗಮನಿಸು, ನಿನ್ನಲ್ಲಿಗೆ ನಿಲ್ಲೋದಿಲ್ಲ. ಮೋಕ್ಷ ಅನ್ನೋದು ಸುಳ್ಳು ಕಲ್ಪನೆ. ಹೌದು ಅಂತ ಹೇಳಿ ಆದರೆ ಅದು ಒಂದು ಜನ್ಮಕ್ಕೆ ಮಾತ್ರ, ಮತ್ತೊಂದು ಜನ್ಮ ಉಂಟು. ಪ್ರಳಯ ಆದರೂ ಮತ್ತೊಂದು ಬದುಕು ಉಂಟು. ಅದರಿಂದ ನಿನ್ನ ನಂತರವೂ ಜಗತ್ತು ಇರ್ತದೆ. ಪ್ರತಿಪಕ್ಷ ಅದನ್ನು ನೋಡ್ತಾ ಹೋಗು ಅಂತ, ಅದಕ್ಕೆ ಬೇಕಾದ ಹಾಗೆ ವ್ಯವಹರಿಸು ಅಂಥೇಳಿ. ಈ ಗಾಯತ್ರಿ ಅಥವಾ ವೇದವನ್ನು ಅದಕ್ಕೆ ಹೋಲಿಸಿದರೆ ನಮಗೆ ಯಾರಿಂದಲೋ ಬಂದದ್ದು. ನಾವು ಸಂಧ್ಯಾ ವಂದನೆ ಮಾಡ್ತೇವೋ ಅಥವಾ ನಮ್ಮ ಮಕ್ಕಳಿಗೆ ಅದನ್ನು ದಾಟಿಸ್ತೇವೋ ಅಷ್ಟೇ ಅಲ್ಲ, ಮಕ್ಕಳು ಅಥವಾ ಅವರ ಸಂಸಾರ, ಮುಂದಿನ ಪೀಳಿಗೆ ಅದಕ್ಕೆ ಅದರ ಉಪಯೋಗವನ್ನು ಪಡಿಬೇಕು ಅಂತ ಹೇಳಿ ಆದರೆ ಈ ವೇದವನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅಂತ. ಒಂದು ಸಣ್ಣ ಕಥೆ, ಬಹಳ ಹೊತ್ತು ತಗೊಳ್ಳೋದಿಲ್ಲ. ಒಬ್ಬ ತಾಯಿ, ಈ ಜನ್ನ ಕಥೆಗಳನ್ನು ಕೇಳಿರ್ಬೋದು, ಹಾಗೆ ಒಂದು ಜಾನಪದ ಕಥೆ ಇದು, ಸಣ್ಣದು. ಆ ತಾಯಿಯ ಮಗ, ಸಣ್ಣ ಮಗ, ಬಹಳಷ್ಟು ಬೆಲ್ಲ ತಿಂತಾ ಇದ್ದ ದಿನಾಲು. ಹಾಗೆ ಆ ತಾಯಿಗೆ ಏನು ಚಿಂತೆ ಆಯಿತು, ಹೀಗೆ ಇಷ್ಟೊಂದು ಬೆಲ್ಲ ತಿಂತಾ ಇದ್ರೆ ಮಗ ಏನು ಮಾಡಬೇಕು ಅಂತೇಳಿ ಒಬ್ಬ ಗುರುಗಳ ಹತ್ರ ಕರ್ಕೊಂಡು ಹೋಗ್ತಾಳೆ. ಗುರುಗಳ ಮುಂದೆ ನಿಲ್ಲಿಸಿ, ಸ್ವಾಮಿ, ನನ್ನ ಮಗ ಊಟಕ್ಕಿಂತ ಜಾಸ್ತಿ ಬೆಲ್ಲ ತಿಂತಾ ಇದ್ದಾನೆ, ಅವನಿಗೆ ಏನಾದರೂ ನೀವು ಉಪದೇಶ ಮಾಡಬೇಕು, ಅಂದರೆ ಒಳ್ಳೆಯ ದಾರಿಗೆ ಬರುವ ಹಾಗೆ. ಗುರುಗಳು ಹೇಳ್ತಾರೆ, ಒಂದು ವಾರ ಬಿಟ್ಟು ಬಾ ನೀನು. ಸರಿ, ತಾಯಿ ಮಗನನ್ನು ಕರ್ಕೊಂಡು ಹೋಗ್ತಾಳೆ. ಒಂದು ವಾರ ಬಿಟ್ಟು ಬರ್ತಾಳೆ. ಗುರುಗಳು ಹೇಳ್ತಾರೆ ಬಂದ ಕೂಡಲೇ, ಮಗು ನೀನು ಬೆಲ್ಲ ತಿನ್ನೋದನ್ನು ಬಿಡು. ತಾಯಿಗೆ ಇಷ್ಟೇ ಹೇಳೋದಾದರೆ ಒಂದು ವಾರ ಮೊದಲೇ ಹೇಳ್ಬೋದಿತ್ತಲ್ಲ ಗುರುಗಳೇನು. ಹೌದಮ್ಮ, ಹೇಳ್ಬೋದಿತ್ತು. ಆದರೆ ನೀನು ಬಂದು ನನ್ನಲ್ಲಿ ಕೇಳಿದಾಗ ನಾನೂ ಬೆಲ್ಲ ತಿಂತಾ ಇದ್ದೆ. ನಾನು ಈ ಒಂದು ವಾರದಲ್ಲಿ ನನ್ನ ಅಭ್ಯಾಸವನ್ನು ನಿಲ್ಲಿಸಿ ಆಮೇಲೆ ಅವನಿಗೆ ಉಪದೇಶವನ್ನು ಕೊಟ್ಟಿದ್ದೇನೆ. ಮಕ್ಕಳಿಗೆ ಸಂಧ್ಯಾ ಉಪನಯನ ಆದ ಕೂಡಲೇ ಸಂಧ್ಯಾ ವಂದನೆಯನ್ನು ಮಾಡಲಿಕ್ಕೆ ಎಲ್ಲಿ ಶಿಬಿರ ಉಂಟು ಅಂತೇಳಿ ಹುಡುಕ್ತೇವಲ್ಲ, ಅದಕ್ಕಿಂತ ಅಥವಾ ಆ ಶಿಬಿರದಲ್ಲಿ ಸಂಧ್ಯಾವಂದನೆಯನ್ನು ಕಳೆದುಕೊಂಡು ಬಂದ ಮೇಲೆ ಮಗ ಮನೆಯಲ್ಲಿ ಸಂಧ್ಯಾವಂದನೆ ಮಾಡ್ತಾನೋ ಅಥವಾ ಶಾಲೆಗೆ ಹೋಗುವಾಗ ಅದು ಶಾಲೆದ್ದೇ ನನಗೆ ಬೇಕಾದಷ್ಟು ಉಂಟು, ಇಷ್ಟು ಜಪ ಮಾಡು ಸಾಕು ಇವತ್ತು, ಹಾಗೆ ಉಪದೇಶ ಮಾಡ್ತೇವೆ ಅನ್ನೋದಲ್ಲ. ಬೆಲ್ಲ ತಿನ್ನಬೇಡ ಅಂಥೇಳಿ ಅವನಿಗೆ ಉಪದೇಶ ಮಾಡಬೇಕಾದ್ರೆ ತಾನು ಬೆಲ್ಲವನ್ನು ತಿನ್ನುವುದನ್ನು ಬಿಡಬೇಕಾಯ್ತು ಗುರುಗಳು. ಹಾಗೆ ಮಗನಿಗೆ ಸಂಧ್ಯಾವಂದನೆ ದಿನಾಲು ಮಾಡೋ ಅಂತ ಕೇಳಿದ್ರೆ ಎಲ್ರಿಗೂ ಅಲ್ಲ ಈ ಮಾತು ಹೇಳೋದು ನಾನು. ಸಂಧ್ಯಾವಂದನೆ ಮಾಡುವವರು ಬಹಳಷ್ಟಿದ್ದಾರೆ. ಗುರುವಾಗಿ, ಅಂದರೆ ಉಪನಯನದಲ್ಲಿ ಗುರುವಾಗುವುದು ಯಾರು ಅಂತ ಕೇಳಿದ್ರೆ ಉಪದೇಶವನ್ನು ಕೊಟ್ಟಂಥ ತಂದೆ. ಆ ತಂದೆಯೇ ಮಗನನ್ನು ಕೂರಿಸಿ ಅವನ ಜೊತೆಗೆ ಸಂಧ್ಯಾವಂದನೆ ದಿನಾಲು ಮಾಡ್ತಾ ಇದ್ದರೆ ಈ ಪರಂಪರೆ ಮುಂದುವರಿತದೆ. ಇಲ್ಲಾಂದರೆ ಗುರುಗಳು ಹೇಳಿರುವಾಗ ಇಲ್ಲಿಗೆ ಅದು ಮುಕ್ತಾಯವಾಗ್ತದೆ. ಬರುವ ವರ್ಷ ಬಂದ ಮೇಲೆ ಕೂಡ ಮತ್ತೆ ಪುನಃ ನಾವು ಸಂಧ್ಯಾವಂದನೆ ಕಲಿಸಬೇಕಾಗ್ತದೆ. ಹಾಗಲ್ಲ, ನಿಮ್ಮ ಮಕ್ಕಳನ್ನು ಈ ಧಾರ್ಮಿಕ ವ್ಯವಸ್ಥೆಯಲ್ಲಿ ಮುಂದುವರಿಸಿ ಎಲ್ಲ ಮಕ್ಕಳಿಗೆ ಸಂತೋಷವಾಗಿದೆ ಅಂಥೇಳಿ ಆದರೆ, ಅಥವಾ ಆ ಮಕ್ಕಳನ್ನು ಕಳಿಸಿದಂಥ ಹೆತ್ತವರಿಗೆ ಸಂತೃಪ್ತಿ ಉಂಟು ಅಂಥೇಳಿ ಆದರೆ
ಇದಕ್ಕೊಂದು ಸಾರ್ಥಕತೆ. ಮುಂದಿನ ವರ್ಷ ಬಂದಾಗ ಈ ವರ್ಷ ಕಲಿದಂತಹ ಪಾಠಗಳನ್ನು ಬಿಟ್ಟು ಬೇರೆಯವನ್ನು ಕಲಿಯುವ ಹಾಗೆ, ಅಂದರೆ ಇಷ್ಟರವರೆಗೆ ಆಗಿದ್ದನ್ನು ಕಂಠಸ್ಥವೋ ಪುಸ್ತಕಸ್ಥವೋ ಹೇಗೂ ಅಂತೂ ಬರುವ ಹಾಗೆ ಹೆತ್ತವರು ಪ್ರಯತ್ನಿಸಿ. ಮಕ್ಕಳಿಗೆ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿರುವ ಮಹನೀಯರೇ, ಈ 10 ದಿವಸದಲ್ಲಿ ಮಕ್ಕಳು ತುಂಬ ವೇದಗಳ ಬಗ್ಗೆ, ವೇದದ್ದು ಯಾವುದು ಸಂಧ್ಯಾ ವಂದನೆ ಸೂಕ್ತಗಳು ಏನೋ ಕಲ್ತಿದ್ದಾರೆ, ಮತ್ತು ಸಂಗೀತ ಒಂದು ಸ್ವಲ್ಪ ಭಾರ್ಗವಾಷ್ಟಕ ಒಂದೆರಡು ಹಾಡು ಹೇಳಿಕೊಟ್ಟಿದ್ದು. ಇದನ್ನು ಕಲಿಸ್ಬೇಕಾದ್ರೆ ನಾವು ಸ್ವಲ್ಪ ಸಂಪಾದನೆ ಮಾಡಬೇಕಾಗ್ತದೆ. ಹೇಗಂದರೆ ನಾವು ಕಲಿಬೇಕು, ಮಕ್ಕಳಿಗೂ ಕಲಿಸು. ಅವರು ಒಂಥರ ನಮಗೆ ಶಿಕ್ಷಕರ ಥರ. ಯಾವ ಥರ ಅಂದರೆ ನಾವು ಅವ್ರ ಜೊತೆ ನಾವು ರಿಪೀಟ್ ಮಾಡ್ತೇವೆ ಹೇಳ್ಕೊಡೋದು, ಅದರಿಂದ ನಮಗೂ ಅದರಲ್ಲಿ ಶಿಕ್ಷಣ ಸಿಗ್ತದೆ. ಅದು ಕಲಿಸ್ಬೇಕಾದ್ರೆ ನಾವು ಅಪ್ಡೇಟ್ ಆಗಬೇಕಾದ್ರೆ ನಾವು ಕಲಿಬೇಕು, ನಾವು ಕಲ್ತಿದ್ದನ್ನು ಅವ್ರಿಗೆ ಕಲಿಸ್ಬೇಕು. ಅಂದರೆ ಇದು ನಿರಂತರ ನಾವು ಕಲಿಸ್ತೇವೆ, ಇದ್ದಿದ್ದನ್ನು ಹಂಚ್ತೇವೆ. ಹಂಚಬೇಕಾದ್ರೆ ನಾವು ಗಳಿಕೆ ಮಾಡಬೇಕು ಯಾವುದನ್ನು, ಜ್ಞಾನವನ್ನು. ಅದನ್ನು ನಾವು ಮಾಡಿ ಅವ್ರಿಗೆ ಹಂಚಬೇಕು. ಇನ್ನು ಮುಂದೆನೂ ಅವ್ರ ಪೀಳಿಗೆ ಏನು ಮಾಡಬೇಕು, ಅವರು ಅದನ್ನ ಬೇರೆಯವರಿಗೆ ಹಂಚಬೇಕಾದ್ರೆ ಅವರು ಜ್ಞಾನವನ್ನು ಗಳಿಸಬೇಕು. ಇಲ್ಲಿಂದ ಮೂಲ ಮಾಡಿಕೊಂಡವರು ಇದ್ದಿದ್ದನ್ನು ಮರೆಯದೆ ಮತ್ತು ನಿರಂತರ ಅದನ್ನು ಗಳಿಸ್ತಾ ಇರಬೇಕು, ಯಾವುದು ಜ್ಞಾನವನ್ನು. ಈ ಶಿಬಿರಗಳು ಏನು ಗೊತ್ತಾ, ಬರೀ ಜ್ಞಾನಾರ್ಜನೆ ಒಂದೇ ಅಲ್ಲ, ಅದರಲ್ಲಿ ಮಕ್ಕಳು ಜೀವನದ ಕೆಲವು ಶಿಸ್ತುಗಳನ್ನು ಕಲಿತಾರೆ. ಇಲ್ಲಿ ಸಂಘಟನೆ ಯಾವ ಥರ ಮಕ್ಕಳು ಒಟ್ಟಿಗೆ ಸೇರಿ, ಒಬ್ಬರು ಏನು ಮಾಡ್ತಾರೆ, ಮೊನ್ನೆ ಒಂದು ದಿವಸ ನಾನು ಕೇಳಿದೆ, ಸ್ನಾನಕ್ಕೊಂದು ಹೋಗಿದ್ದು ಮಗು ಸಾಬೂನು ಬಿಡ್ಕೊಂಬಂತು. ಸಾಬೂನು ಬಿಡ್ಕೊಂಬಂದರೆ ಇವರು ಹೇಳಿದರು, ನಮ್ಮ ತಮ್ಮ ನಾಳೆಗೆ ಆಗ್ತದೆ ಅಲ್ಲೇ ಇರಲಿ ಬಿಟ್ಟು ಬರ್ಬೋದು ಅಂತ. ಅವನು ಏನು ಮಾಡ್ದ, ಇಲ್ಲ ನಾಳೆ ಯಾರಾದ್ರು ತಗೊಂಡೋದ್ರೆ ನಾನು ತಗೊಂಬರ್ತೀನಿ ಅಂತ. ಅಂದರೆ ಅದೊಂಥರ ಶಿಸ್ತು. ಇಲ್ಲ ಮನೆಯಲ್ಲಿ ಏನು ಮಾಡ್ತಾರೆ, ಅಮ್ಮ ಸೋಪ್ ಕೊಡು ಅಂತ, ಇಲ್ಲರ ಟವಲ್ ಕೊಡು, ನನ್ನ ಬ್ರಷ್ ಎಲ್ಲಿದೆ, ಇಲ್ಲಿ ಆ ಥರ ಇಲ್ಲ, ಬ್ಯಾಗಲ್ಲಿ ಎಲ್ಲ ತುಂಬಿಸ್ಬಿಡ್ತಾರೆ ನಮಗೆ ಸಿಕ್ಕಿದ್ದೆಲ್ಲ, ಇಲ್ಲಾಂದ್ರೆ ಎಲ್ಲರೂ ಕಳ್ಕೊಂಡು ಬಿಡ್ತೀವ ಅಂತ ಭಯ ಇರ್ತದೆ. ಅದೆಲ್ಲ ಶಿಸ್ತುಗಳು. ಅಥವಾ ಊಟದ್ದು ತಟ್ಟೆ ಲೋಟ ಇದೆಲ್ಲ ತೊಳಿಬೇಕಾದ್ರೆ ಅವರಿಗೆ ಮನೆಯಲ್ಲಿ ತೊಳೆಯಲ್ಲ ಬಹುಶಃ ಮಕ್ಕಳು, ಇಲ್ಲರ ಬಿಟ್ಟು ಹೋಗ್ತಾರೆ, ಅಮ್ಮ ತೊಳಿಲಿ, ಅಮ್ಮ ಲೇಟ್ ಆಯಿತು ನಾನು ಬಿಟ್ಟು ಹೋಗ್ತೀನಿ. ಅಮ್ಮನೂ ಏನು ಮಾಡ್ತಾರೆ, ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ರೆಡಿ ಮಾಡಿ ಕಳಿಸ್ತಾಳೆ, ಎಲ್ಲರೂ ಲೇಟ್ ಆಗಿಬಿಟ್ರೆ ಬಸ್ಸಿಗೆ ಅಂತ. ಇದೆಲ್ಲ ಶಿಸ್ತುಗಳು ಇಲ್ಲಿ ತನ್ನಷ್ಟಕ್ಕೆ ಬರ್ತವೆ. ತಟ್ಟೆಗಳನ್ನು ತೊಳ್ಕೊಬೇಕು, ಲೋಟ, ನಾವು ಸರದಿಯಲ್ಲಿ ಹೋಗಬೇಕು, ಇಲ್ಲರ ನಮಗೆ ತಿಂಡಿ ಎಲ್ಲರೂ ತಪ್ಪೋದ್ರೆ ಅಂತ ಭಯ ಇರ್ತದೆ. ಅಥವಾ ಪಾಠಗಳು ಏನು ಸಿಕ್ಕಿದ್ದು ತಕ್ಷಣ ತಮ್ಮ ಬ್ಯಾಗಲ್ಲಿ ತಿಂಡಿ ಕೊಟ್ಟರೆ ಅದನ್ನು ಇಟ್ಕೊಂಡ್ಬಿಡ್ತಾರೆ, ಅದು ಶಿಸ್ತುಗಳು. ಮನೆಯಲ್ಲಿ ಆ ಥರ ಇರಲ್ಲ, ಬೇರೆಯವ್ರು ಮಾಡ್ತಾರಲ್ಲ, ನಾವು ಪರವಾಗಿಲ್ಲ ಹೆಂಗೂ ಇರ್ಬೋದು ಅಂತ. ಇಲ್ಲಿ ಆ ಥರ ಈ ಶಿಸ್ತುಗಳು ಇಲ್ಲಿ ಸಿಗ್ತವೆ. ಬರೀ ಶಿಕ್ಷಣ ಒಂದೇ ಅಲ್ಲ, ಸಂಘಜೀವಿ ಶಿಸ್ತು ಹೇಗಿರಬೇಕು ಅದೆಲ್ಲ ಗೊತ್ತಾಗ್ತದೆ. ಇದೊಂದು ಅವಕಾಶ ನಮಗೂ ಹೇಳ್ಕೊಡೋದು. ಇದಕ್ಕಾಗಿ ಎಲ್ರಿಗೂ ಧನ್ಯವಾದ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. मला अवकाश दिलेला माझं नमस्कार. मग आम्ही आमच्यापेक्षा अधिक हे अवघे शिखेलीच आहे. सतीशू मग मेंढळे देवळीचो अवघे मस्त शिखेलीच आहे. मग तिथं म्हणत इथलांचे मला दिलेलं मस्त आहे. मग चेडीन दाटींबाटी शिकवणंच आहे. चेडी कितं म्हणत आहे संदास हातपाय धुवणी एक तुळशी दिवटे बघ नाव करावं नमस्कार. मग पाहता उठून देवाला नमस्कार करणे, देवांशी सोक्की करणे. आम्ही शिखेले कोणे आव घाई घालावे हे रका दिसायला 2-2 तरी मठा नाही तुम्ही घालावे तर विसरू नका. इथला शिखे इल्लेला मग बोडियंदाई तिथलांची परवानठी हे शिखेवणी मस्त अपदावलेस ते आम्ही चालो हेंसामा मस्त अपदावलेस सतीशू बघा हो अनंत पद्मनाभू आगे मस्त आम्ही पळायला बोडी आई काही का हे करू नका तुम्ही ते म्हणायला पुरा अव्वल करणे हे करे हो डैली करे ಇಲ್ಲ ಮಗ ಕೈ ನಾಯಿ ಮಜ್ಜ ಇತ್ಲಚ್ಚಿ. ಭಾಷಣಗಳ ಸರಣಿ ಸ್ವಲ್ಪ ಜಾಸ್ತಿ ಆಗ್ತಾ ಅನ್ನಿಸ್ತದೆ. ಯಾಕಂದರೆ ಮಕ್ಕಳು ತಮ್ಮ ತಮ್ಮ ತಂದೆ ತಾಯಿ ಜೊತೆಗೆ ಮನೆಗೆ ಹೋಗುವ ಕಾಯ್ತಾ ಇದ್ದಾರೆ. ಹಾಗಾಗಿ ಹೆಚ್ಚೇನು ಮಾತಾಡೋದಿಲ್ಲ. ನಾನು ಇಲ್ಲಿ ಕಲಿಸಿದ ಸಂಧ್ಯಾವಂದನೆಯ ಸೂಕ್ತಗಳ ಪಾಠ ಮತ್ತು ಯೋಗಾಭ್ಯಾಸಗಳು ಅಲ್ಲದೆ ಒಂದು ರೀತಿಯ ಶಿಸ್ತು ಇವನ್ನೆಲ್ಲವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಅದು ಮುಂದುವರಿಸಬೇಕಾದ್ರೆ ಆಯಾ ಮಕ್ಕಳ ತಂದೆ ತಾಯಿ ಇದ್ದಾರಲ್ಲ ಅವರು ಪಾಲಿಸಿಕೊಂಡ ಮಾದರಿ ಆದರೆ ಮಕ್ಕಳು ಆಲ್ವೇಸ್ ದೇ ಒಬ್ಸರ್ವ್ ಗಮನಿಸ್ತಾರೆ. ಅವರಿಗೆ ತಂದೆ ತಾಯಿಯೇ ಮಾದರಿ.
ನಾವು ಇಲ್ಲಿ ಎಷ್ಟು 10 ದಿವಸದಲ್ಲಿ ಹೇಳಿದರು, ಮನೆಗೆ ಹೋದ ಕೂಡಲೇ ಸಾಯಂಕಾಲ ಸ್ವಲ್ಪ ಲೇಟ್ ಆಯಿತು ಆಟ ಆಡಿ ಬರುವಾಗ ಆಜಿನ ಆಕಾರ ಸಂಧ್ಯಾ ಅಥವಾ ಉದ್ಯ ಪಹಾಂತ ಪುರೆ ಈ ರೀತಿಯೆಲ್ಲ ಮಾಡಬೇಡಿ. ಅವರಿಗೆ ಆ ಸಂಧ್ಯಾ ವಂದನೆ ಅಂತ ಹೇಳೋದು ಅವರ ಊಟ ತಿಂಡಿ ಇದ್ದ ಹಾಗೆ, ಅದು ಕರ್ತವ್ಯ ಎಂಬುದನ್ನು ತಂದೆ ತಾಯಿ ಅದನ್ನು ಅವರಿಗೆ ನಾನು ಒತ್ತಾಯಪೂರ್ವವಾಗಿ ಮಾಡಿಸ್ಬೇಕು. ಒಂದು ದಿವಸ ಒಂದು 10 ದಿವಸ ಮಾಡಿಸಿದಾಗ 11ನೇ ದಿವಸ ಅವರು ಆಟೋಮೆಟಿಕ್ ಅವರು ಅದು ಮಾಡಿದ ಮುಂದುವರಿಸೋದೇ ಇಲ್ಲ. ಹಾಗಾಗಿ ತಂದೆ ತಾಯಿಯರ ಪಾತ್ರ ಬಹಳ ಇಂಪಾರ್ಟೆಂಟ್ ಮಕ್ಕಳಲ್ಲಿ ಸಂಸ್ಕಾರ ಮೂಡಿಸೋದ್ರಲ್ಲಿ. ಈ 2 ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಮಾಡ್ತಾಯಿದ್ದೀನಿ. ಈಗ ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಶ್ರೀಯುತ ಸುಧಾಕರ್ ಡೋಂಗ್ರೆ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಈ ವಸಂತ ವೇದ ಪಾಠ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗುರುವರಿಯರು, ಒಬ್ಬರಿಗಿಂತ ಒಬ್ಬರು ಮೇಲಿನವರೇ, ಹಾಗೆ ಪೋಷಕರು, ಹಾಗೆ ಭಜಕರು, ಹಾಗೆ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಒಂದು ಶಿಬಿರ ನಾವು ಏನು ಎಣಿಸಿದ್ದೆವೋ ಅದಕ್ಕಿಂತ ಉತ್ತಮವಾಗಿ ನಡೆದಿದೆ ಅಂಥೇಳಿ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನಾವೇನೋ ಒಂದು 10 ಮಕ್ಕಳಾದರೂ ಕೂಡ ನಾವು ಶಿಬಿರ ಮಾಡುವುದೇ ಅನ್ನುವಂಥ ನಿರ್ಣಯ ಮಾಡಿದ್ವಿ. ಆದರೆ 25 + 10 ಒಟ್ಟು 35 ಮಕ್ಕಳು ಈ ಶಿಬಿರದಲ್ಲಿ ಭಾಗವಹಿಸಿದ್ದು ನಮ್ಮ ಸಮಾಜಕ್ಕೆ ಜವಾಬ್ದಾರಿ ಎಷ್ಟು ಉಂಟು ಅನ್ನುವಂತಹ ಒಂದು ವಿಷಯವನ್ನು ತೋರಿಸ್ತದೆ ನಮಗೆ. ಯಾಕೆಂದರೆ ಹೆತ್ತವರು ಮಕ್ಕಳನ್ನು ಕಳಿಸದಿದ್ದರೆ ನಾವು ಏನು ಶಿಬಿರ ಆಯೋಜನೆ ಮಾಡಿದರೂ ಪ್ರಯೋಜನ ಇಲ್ಲ. ಹಾಗಾಗಿ ಮೊದಲಾಗಿ ಹೆತ್ತವರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಈ ಶಿಬಿರಾರ್ಥಿಗಳಾಗಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಏನಂದರೆ ಇಲ್ಲಿ ಕಲಿತಂತಹ ವಿದ್ಯೆಯನ್ನು ಹೇಳಿದರು, ಸುಮಾರು ಜನ ಹೇಳಿದರು. ಆದರೆ ನಾನು ಕೂಡ ಅದನ್ನೇ ಹೇಳೋದು, ಅಂದರೆ ಅದೇ ಆಗಬೇಕು. ಏನಂದರೆ 3 ಹೊತ್ತು ಸಂಧ್ಯಾವಂದನೆ, 108 ಗಾಯತ್ರಿ ಜಪದೊಂದಿಗೆ ಸಂಧ್ಯಾವಂದನೆಯಿಂದ ಇವತ್ತಿನಿಂದಲೇ ನೀವು ಮನೆಯಲ್ಲಿ ಮಾಡುವಂತಹ ಅಭ್ಯಾಸವನ್ನು ಇಟ್ಟುಕೊಳ್ಳಿ. ಇನ್ನು ಇವತ್ತು ಮನೆಗೆ ಹೋದ ಕೂಡಲೇ ಇವತ್ತು ಸಂಜೆ ಲೇಟ್ ಆಯಿತು, ಇವತ್ತು ಬೇಡ 108 ಮಾಡೋದು, 28 ಮಾಡಿದರೆ ಸಾಕು ಅನ್ನುವಂಥ ರಿಲ್ಯಾಕ್ಸೇಷನ್ ಖಂಡಿತ ಕೊಡಬೇಡಿ ಪೇರೆಂಟ್. ನೀವು ಕೊಡೋದಿಲ್ಲ, ಯಾಕೆಂದರೆ ಜವಾಬ್ದಾರಿಯುತವಾಗಿ ಇಲ್ಲಿಗೊಂದು ಕಳಿಸಿದ್ದೀರಿ ಅಂತೇಳಿ ಆದರೆ ನಿಮ್ಮಲ್ಲಿ ಅಂತಹ ಒಂದು ಜವಾಬ್ದಾರಿ ಉಂಟಂತೇಳಿ ಅರ್ಥ. ಹಾಗಾಗಿ ಈ ಜವಾಬ್ದಾರಿಯನ್ನು ಮುಂದುವರಿಸಿಕೊಂಡು ಮಕ್ಕಳ ಜೀವಮಾನದಲ್ಲಿ ಇಡೀ ಈ 3 ಹೊತ್ತು ಸಂಧ್ಯಾವಂದನೆ ಇರಲಿ, ಸೂಕ್ತಗಳಿರಲಿ, ಅಥವಾ ಇಲ್ಲಿ ಮಕ್ಕಳು ಬಡಿಸಲಿಕ್ಕೆ ಕಲಿತರು, ಉತ್ತಮ ಒಂದು ಒಳ್ಳೆಯ ಜವಾಬ್ದಾರಿಯುತ ಮಕ್ಕಳು ಅಂತೇಳಿ ಅನ್ನಿಸ್ತದೆ. ಸಣ್ಣ ಸಣ್ಣ ಹುಡುಗಾಟಿಕೆಗಳು ಅದೆಲ್ಲ ಸಹಜ ಮಕ್ಕಳ ಈ ವಯಸ್ಸಿನಲ್ಲಿ ಇರುವಂಥದ್ದು. ಆದರೆ ಒಂದು ಜವಾಬ್ದಾರಿಯುತ ಸೂಕ್ಷ್ಮಗ್ರಾಹಿ ಮಕ್ಕಳಿದ್ದಾರೆ. ಹಾಗಾಗಿ ಈ ಮಕ್ಕಳನ್ನು ಚೆನ್ನಾಗಿ ಬೆಳೆಸಿ ಇಲ್ಲಿ ಕಲಿಸಿದಂತಹ ಸಂಸ್ಕಾರವನ್ನು ಪ್ರತಿನಿತ್ಯ ಚಾಚೂ ತಪ್ಪದೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟು, ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಶಿಬಿರಗಳಲ್ಲಿ ಭಾಗವಹಿಸಲಿಕ್ಕೆ ಕಳಿಸಿ, ಹಾಗೆ ನಮ್ಮ ಪರಶುರಾಮ ದೇವಸ್ಥಾನದಲ್ಲಿ ಆಗುವಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿ ವರ್ಷವೂ ಒಂದು ಭಾಗಿಯಾಗಿ ದೇವಸ್ಥಾನದೊಂದಿಗೆ ಒಂದು ಸಂಪರ್ಕವನ್ನು ಇಟ್ಟುಕೊಳ್ಳಿ. ಹಾಗೆ ನೀವು ಇಲ್ಲಿ ಕಲಿತಂಥ ವಿದ್ಯೆ, ನೀವು ಶ್ಲೋಕಗಳನ್ನಿರಲಿ, ಸುಭಾಷಿತಗಳನ್ನಿರಲಿ ಹೇಳಿದ್ದೀರಿ. ಎಲ್ಲಿಯಾದರೂ ಊಟಕ್ಕೆ ಹೋದಲ್ಲಿ ಸುಭಾಷಿತಗಳನ್ನು ಹೇಳಿ, ನಿಮ್ಮನ್ನು ಹಿರಿಯರು ಗೌರವಿಸ್ತಾರೆ ತುಂಬ. ಅಥವಾ ಮತ್ತೆ ಬಂದು ಕೇಳ್ಬೋದು ಎಲ್ಲಿ ಕಲ್ತದ್ದು ಅಂತೇಳಿ, ಆಗ ನಿಮಗೆ ಹೇಳಲಿಕ್ಕೆ ಒಂದಾಗ್ತದೆ. ಪರಶುರಾಮ ದೇವಸ್ಥಾನದಲ್ಲಿ ನಾವು ಇದನ್ನು ವೇದ ಶಿಬಿರ ಆಗಿತ್ತು, ಆಗ ಕಲ್ತಿದ್ದೇವೆ ಅನ್ನುವಂತಹ ಒಂದು ಆ ರೀತಿಯ ಒಂದು ವ್ಯವಸ್ಥೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಇದಕ್ಕಿಂತಲೂ ಹೆಚ್ಚಿನ ಮಕ್ಕಳಿಗೆ ಇಂತಹ ಇದಕ್ಕಿಂತಲೂ ಹೆಚ್ಚಿನ ವಿದ್ಯೆಗಳನ್ನು ಕೊಡುವಂತಹ ಅವಕಾಶಗಳು ಇಲ್ಲಿ ಒದಗಿಸಿ ಕೊಡ್ಬೋದು ಅಂತೇಳಿ ಹೇಳ್ತಾ, ಹಾಗೆ ಮುಂದಿನ ಮುಂದಿನ ಪ್ರತಿ ವರ್ಷಗಳಲ್ಲಿ ಕೂಡ ವಸಂತ ವೇದ ಶಿಬಿರಗಳನ್ನು ಇಲ್ಲಿ ಪ್ರತಿ ವರ್ಷವೂ ಮಾಡುವ ಒಂದು ವ್ಯವಸ್ಥೆ ಮಾಡಬೇಕು ಅನ್ನುವಂತಹ ಸಂಕಲ್ಪ ನಮ್ಮಲ್ಲಿದೆ. ಹಾಗೆ ಈ ವಸಂತ ವೇದ ಪಾಠ ಶಿಬಿರಕ್ಕೆ ನಾವು ಶುರುವಿಗೆ ಮೀಟಿಂಗ್ನಲ್ಲಿ ಮಾತಾಡುವಾಗ
ಈ ಪೈಸೆಗೆ ಎಂಟಿರೆ ಅಂಥೇಳಿ ಒಂದು 3-4 ಜನ ಹೇಳಿದರು. ದುಡ್ಡಿನ ವಿಷಯ ವಸಂತ ವೇದ ಪಾಠ ಶಿಬಿರಕ್ಕೆ ಈ ಹಿಂದೆ ನಾವು ವಸಂತ ವೇದ ಪಾಠ ಶಿಬಿರ ಮಾಡಿದಾಗ ಕೂಡ ನಮಗೆ ಹಣದ ಕೊರತೆ ಆಗಲಿಲ್ಲ. ಹಾಗಾಗಿ ಅದರ ಹಿಂದಿನ ಒಂದು ಅನುಭವ ಇಟ್ಟುಕೊಂಡು ನಾವು ಧೈರ್ಯವಾಗಿ ಮುನ್ನುಗ್ಗಿದ್ದೆವು. ಸಮಾಜ ಕೂಡ ಶಕ್ತಿ ಮೀರಿ ಸಹಕಾರ ಮಾಡಿದೆ. ನಮಗೆ ದೇವಸ್ಥಾನದ ಭಂಡಾರದಿಂದ ಯಾವುದೇ ಕೊರತೆ ಆಗದೆ ಈ ಶಿಬಿರ ಚೆನ್ನಾಗಿ ನಡೆದಿದೆ. ಹಾಗಾಗಿ ಎಲ್ಲ ಭಜಕ ಬಾಂಧವರಿಗೆ ಕೂಡ ನಾವು ಕೃತಜ್ಞರಾಗಿದ್ದೇವೆ. ಇದೇ ರೀತಿಯ ಸಹಕಾರ ನಿಮ್ಮದು ಮುಂದೆ ಕೂಡ ಇರಲಿ ಅಂತೇಳಿ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಈಗ ಎಲ್ಲ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ನೀಡುವ ಸಮಯ. ಈಗ ಸುಧಾಕರ್ ಡೋಂಗ್ರೆ ಅವರು ಮುಂದೆ ಬಂದ ಎಲ್ಲ ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ಮತ್ತು ಛಾಯಾಚಿತ್ರ ಫೋಟೋವನ್ನು ನೀಡಬೇಕಾಗಿ ವಿನಂತಿ. ಶಮಂತ್ ಪಟ್ವರ್ಧನ್, ಸಮೃದ್ಧಿ ಬರ್ವೆ, ಆರೋಹಿ ಮೆಹಂದಳೆ, ಸಂಹಿತಾ ಮರಾಠೆ, ಸ್ಮೃತಿ ಚಿಪ್ಲೋಂಕರ್, ಶ್ರಾವಣಿ ಮರಾಠೆ, ವಿಖ್ಯಾತ್ ಡೋಂಗ್ರೆ, ಅದ್ವೈತ್ ಗೋಖಲೆ, ವೀಕ್ಷಿತ್ ಡೋಂಗ್ರೆ, ಅಚಿಂತ್ಯ ಮೆಹಂದಳೆ, ಲಕ್ಷ್ ಮರಾಠೆ, ಓಂಕಾರ ಗೋರೆ, ಸಮರ್ಥ್ ಚಿಪ್ಲೋಂಕರ್, ಮನ್ವಿತ್ ಜೋಶಿ, ಮಹಂತ್ ಜೋಶಿ, ಶಾರ್ವರಿ ಎಸ್ ಗೋಲಂಕರ್ ಇಲ್ವಾ, ವೈಷ್ಣವಿ ತಾಮನ್ಕರ್, ಶಾರ್ವರಿ ನಾಯ್ಕ, ಸನ್ನಿಧಿ ಚಿಪ್ಲುಂಕರ್, ಅಮರ್ ಡೋಂಗ್ರೆ, ಧೃತಿ ಚಿಪ್ಲುಂಕರ್, ಆರ್ಯನ್ ಲೋಂಡೆ, ಕೌಸ್ತುಭ ಗೋರೆ,
ಚಂದನ್ ವಿ ಪರಾಡ್ಕರ್, ಧ್ಯಾನ್ ದಾತೆ, ಸಾತ್ವಿಕ್ ಬೆಂಡೆ, ಅಕ್ಷತ್ ಡೋಂಗ್ರೆ, ಅದ್ವೈತ್ ಗೋರೆ, ಸಂಜಿತ್ ಜೋಶಿ, ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಮತ್ತು ಎಲ್ಲ ಶಿಬಿರಾರ್ಥಿಗಳಿಗೂ ಅಭಿನಂದನೆಗಳು. ಮತ್ತು ಆಡಳಿತ ಮಂಡಳಿ ಹೋಗಬೇಡಿ ಅಂತ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟದ್ದಷ್ಟೇ. ಈಗ ನಾವು ನಮ್ಮ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈಗ ಶ್ರೀಯುತ ಮಹಾದೇವ ಕರ್ಮರ್ಕರ್ ಅವರು ಧನ್ಯವಾದ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ಧನ್ಯವಾದಗಳು. ನಮ್ಮ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಶ್ರೀಯುತ ಸುಧಾಕರ್ ಡೋಂಗೇರವರು ಹಾಗೂ ಆಡಳಿತ ಮಂಡಳಿ ಎಲ್ಲರಿಗೂ ಕೂಡ ಈ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಸತೀಶ್ ಡೋಂಗ್ರೆ ಮತ್ತು ನಮ್ಮ ಅರ್ಚಕರು ಹಾಗೆ ಎ ಪಿ ಗೋರೆ ಅವರು, ಮುಖ್ಯವಾಗಿ ವೆಂಕಟೇಶ್ ಮೇಂದಳೆ ಅವರು ಪ್ರಕೃತ ದೊಡ್ಡ ಹುದ್ದೆಯಲ್ಲಿದ್ದವರು. ನಾನು ಕಂಡಂತೆ ಪ್ರಸ್ತುತ ಈಗ ಬೇಡ ಇದ್ದರೂ ಕೂಡ ಅಷ್ಟು ದೊಡ್ಡ ಹುದ್ದೆಯವರಿದ್ದವರು ಈ ಮಕ್ಕಳೊಂದಿಗೆ ಮಕ್ಕಳ ಹಾಗೆ ಇದ್ದು ಎಷ್ಟು ಚಂದವಾಗಿ ಅವರ ಮುಖದಲ್ಲಿ ನಗು ನೋಡಿದರೆ ಮಕ್ಕಳು ಖುಷಿ ಪಡ್ತಾರೆ. ಅಂಥ ಶಿಬಿರದಲ್ಲಿ ಭಾಗವಹಿಸಿ 10 ದಿನ ಸತೀಶ್ ಡೋಂಗ್ರೆಯವರು ಕೂಡ ಹಾಗೆ ಇಲ್ಲೇ ಮಲಗುವುದು, ಎಲ್ಲಿ ಮನೆಗೆ ಹೋಗ್ತಾ ಇಲ್ಲ. ಅವರ ದೈನಿಕ ಕಾರ್ಯಕ್ರಮ ಕೂಡ ಇಲ್ಲೇ ಅವರು ಅಷ್ಟು ಚಂದವಾಗಿ ಮಕ್ಕಳನ್ನು ನೋಡ್ಕೊಂಡಿದ್ದಾರೆ. ಯಾಕೆಂದರೆ ಅಂಥ ಗುರುಗಳು ನಮಗೆ ಸಿಕ್ಕಿದ್ದೇ ಪುಣ್ಯ. ಹಾಗಾಗಿ ಈ ಶಿಬಿರ ಸಸೂತ್ರವಾಗಿ ನಡೀಲಿಕ್ಕೆ ಒಂದು ಅವಕಾಶ ಆಯಿತು. ಹಾಗೂ ವೆಂಕಟೇಶ್ ಇವರು ಎ ಪಿ ಗೋರೆಯವರು ಹಾಗೂ ಇವರ ಅರ್ಚಕರ ಮಗ ಪರಾಶರು ಕೂಡ ನಾನು 1-2-3 ಸಲ ಬಂದಿದ್ದೆ. ಕಾರಣಾಂತರಿಂದ ಪೂರ್ತಿಯಾಗಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ನನಗೂ ಆಸೆ ಇತ್ತು ಒಂದು 10 ದಿವಸ ಸೇರಿ ನಾನು ಏನಾದರೂ ಕಲಿಬೋದಿತ್ತು ಅಂತೇಳಿ. ಅಲ್ಲ ಗೋರೆಯವರೇ, ಹಾಗೆ ಆಗಲಿ. ನಾವು ನಮ್ಮ ಈ ಹಿರಿತನದಲ್ಲಿ ನಾವು ಈ ವೇದ ಪಾಠ ಶಿಬಿರವನ್ನು ಆಯೋಜಿಸಿದ್ದಕ್ಕಾಗಿ ಅಥವಾ ಆಯೋಜನೆ ಮಾಡಲಿಕ್ಕೆ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರ ಸಹಕಾರಕ್ಕಾಗಿ ವಂದಿಸುತ್ತಾ, ಬೆಳಿಗ್ಗೆ ಸಂಧ್ಯಾವಂದನೆ ಮಾಡಿದಂಥ ಋಗ್ವೇದಿ ಪರಾಶರು ಮತ್ತು ಸಂಜೆ ಬೆಳಿಗ್ಗೆ ಸಾಯಂಕಾಲ ಕೂಡ ನಮ್ಮ ಸತೀಶ್ ಡೋಂಗ್ರೆಯವರು ಪೂಜಾ ಡೋಂಗ್ರೆ ಅವರಿಂದ ಒಂದು ಬಾಲ ಸಂಸ್ಕಾರ ಮತ್ತು ಪಾಠಮಾಲಾ ಪುಸ್ತಕವನ್ನು ಉಚಿತವಾಗಿ ನೀಡಿದ್ದಾರೆ. ಈಗ ಇರುವುದೇ ಒಂದು ಮಗು ಅಥವಾ 2 ಮಗು, 2 ಕಡಿಮೆ, ಒಂದೇ ಮಗು, ಅದನ್ನು ಬಿಟ್ಟಿರಲಿಕ್ಕೆ ಆಗುವುದಿಲ್ಲ. ಇದು ನಾವು ಪ್ರಚಲಿತ ನೋಡಿದವರು. ಅಂತಹ ಸಂದರ್ಭದಲ್ಲಿ ಕೂಡ ಆ ದೂರದಿಂದ ಬೆಂಗಳೂರು ಹತ್ತಿರ ಏನಿಲ್ಲ, ತಮ್ಮ ಮಕ್ಕಳನ್ನು ಬಿಟ್ಟು ಈ ಸಂಸ್ಕಾರ ಶಿಬಿರಕ್ಕೆ ನೀವು ಕಲಿಸಿದ್ದಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಸುಲಭದ ವಿಷಯ ಅಲ್ಲ. ನನ್ನ ಮಗು ಏನು ಮಾಡ್ತಾನೆ, ಅದಕ್ಕಾಗಿಯೇ ನಾವು ಆಡಳಿತ ಮಂಡಳಿಯವರು ದಿನದ ಅದನ್ನು ಛಾಯಾಗ್ರಾಹಕವನ್ನು ಕಲಿಸ್ತಿದ್ದೆವು. ನನ್ನ ಮಗ ನೋಡಿ ಹೀಗಿದ್ದಾನೆ, ಆಟ ಆಡ್ತಿದ್ದಾನೆ, ಸಂತೋಷ ಪಡಲಿ ಅಂತೇಳಿ. ಇಲ್ಲದ್ರೆ ಯಾವಾಗಲೂ ಕಲಿಸಿದಲ್ಲೇ ಕಲಿಸೋದು ಯಾಕೆ ಅಂತೇಳಿ ಅಲ್ವ. ಹಾಗಾಗಿ ತಮ್ಮ ಈ ಸಹಕಾರಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದಲ್ಲದೆ ನಮ್ಮ ಊರಿನವರಾದ ಭಾರತಿ ತಾಮನ್ಕರ್ ಅವರು, ಪ್ರಮೀಳಾ ಡೋಂಗ್ರೆ ಅವರು, ಸುಗುಣಾ ಜೋಯಿಸಿಯವರು, ಪ್ರಭಾ ಮರಾಠೆಯವರು ಹಾಗೂ ಸಂಗೀತ ಶಾಲೆ ಪಾಠ ಹೇಳಿಕೊಟ್ಟ ವಸುಧಾ ಚಿಪ್ಪಲುಂಕವರು ಅವರು ಕೂಡ ಪ್ರತಿ ಸಲ ಬಂದು ಮಕ್ಕಳನ್ನು ನೋಡಿಕೊಂಡು ಮಕ್ಕಳ ಚಿಂತನೆಯೊಂದಿಗೆ, ಮಕ್ಕಳ ಆರೋಗ್ಯದೊಂದಿಗೆ, ಅವರ ಚಟುವಟಿಕೆಯೊಂದಿಗೆ ಅವರಿಗೆ ಏನು ಬಂದಿದೆ ಅದನ್ನು ಕಲಿಸಲಿಕ್ಕೆ ನಾರಾಯಣದೇವ್ ಕಲಿಸಿದ್ದಾರೆ, ರಂಗೋಲಿಯನ್ನು ಕಲಿಸಿದ್ದಾರೆ, ಚಿತ್ರಕಲೆಯನ್ನು ಕಲಿಸಿದ್ದಾರೆ, ಸಂಗೀತವನ್ನು ಕಲಿಸಿದ್ದಾರೆ,
ಸ್ವಲ್ಪ ಸ್ವಲ್ಪ ಇರ್ಬೋದು, 10 ದಿವಸಕ್ಕೆ ಎಷ್ಟು ಬರ್ತದೆ ಅಷ್ಟನ್ನು ಕಲಿಸಿದ್ದಾರೆ. ಅದರಿಂದ ಹೆಣ್ಣು ಮಕ್ಕಳಾಗಲಿ ಸಂಸ್ಕಾರ ಶಿಬಿರದಲ್ಲಿ ಭಾಗವಹಿಸಿ ಸಂತೋಷಪಟ್ಟು ನಮಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಎಲ್ಲರಿಗೂ ವಂದಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಸುಬ್ರಾಯ ಲೋಂಡೆಯವರು, ಮುಖ್ಯವಾಗಿ ಗಜಾನನ ಮರಾಠೆಯವರು, ನವೀನ್ ಲೋಂಡೆಯವರು, ನಿರಂಜನ್ ಚಿಪ್ಲನ್ಕರ್ ಅವರು, ಡಾಕ್ಟರ್ ಚಂದ್ರಕಾಂತ್ ಜೋಶಿ ಅವರು, ಮಿಥುನ್ ಭಟ್ಟು ಹಾಗೂ ಶರಶ್ಚಂದ್ರ ಡೋಂಗ್ರೆ ಅವರು ಕೂಡ ಅವರ ಸಮಯವನ್ನು ನಮ್ಮ ಈ ಶಿಬಿರದಲ್ಲಿ ವಿನಿಯೋಗಿಸಿದ್ದಾರೆ. ಅವರ ಎಷ್ಟು ತುರ್ತು ಸಭೆ ಕೂಡ ಇದ್ದರೂ ಕೂಡ ಅದನ್ನು ಬಿಟ್ಟು ಇಲ್ಲಿ ಬಂದು ಭಾಗವಹಿಸಿ ಮಕ್ಕಳೊಂದಿಗೆ ಇದ್ದು ಮಕ್ಕಳ ಶಿಬಿರದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅದರಂತೆ ಆಡಳಿತ ಮಂಡಳಿಯ ಸದಸ್ಯರು ಕೂಡ ಸಮಯಕ್ಕೆ ಬಂದು ಒಂದು ದಿವಸ ಬಿಟ್ಟು ಒಂದು ದಿವಸ ನಾವು ಈಗಾಗಲೇ ಇಂಥ ದಿವಸಕ್ಕಿಂತವರು ಅಂತೇಳಿ ಹಾಕಿದ್ದೇವೆ, ಅದರ ಬದಲಾವಣೆ ಮಾಡಿಕೊಂಡು ಎಲ್ಲರೂ ಕೂಡ ಬಂದು ಸಹಕಾರ ನೀಡಿದ್ದಾರೆ. ನಮಗೆ ಸುಧಾಕರ್ ಡೋಂಗ್ರೆ ಅವರು ಹೇಳಿದಾಗೆ ದುಡ್ಡು ಏನು ಮಾಡ್ತೀರಿ ಅಂತೇಳಿ ಬಹುಶಃ ನಾವು ಕೇಳಲಿಲ್ಲ, ಅದು ಪ್ರಸ್ತಾಪ ಬಂದಿರ್ಬೋದು, ನಾವು ಕೇಳಲಿಲ್ಲ. ಅಂದರೆ ನಾವು ಇದ್ದೇವೆ ಹೇಳಿದ್ದೇವೆ ಅವರಿಗೆ, ನಾವು ಇದ್ದೇವೆ ನಿಮ್ಮೊಟ್ಟಿಗೆ, ನೀವು ಏನು ಮಾಡ್ತೀರಿ, ಬಹುಶಃ ಅದು ಕೆಟ್ಟದ್ದು ಮಾಡಲಿಕ್ಕಿಲ್ಲ ಅವರು ಅಂತೇಳಿ ನಮಗೆ ಒಂದು ದೃಢ ಸಂಕಲ್ಪ ಉಂಟು. ಅಂಥದ್ರಲ್ಲಿ ನಮ್ಮ ಒಳ್ಳೆಯ ಆಡಳಿತ ಮುಕ್ತೇಶ್ವರು ನಮಗೆ ಸಿಕ್ಕಿದ್ದಾರೆ. ಅವರಿಗೂ ಕೂಡ ಯಾಕೆಂದರೆ ನಾವು ಹೇಳಲೇಬೇಕು, ಅದು ಅವರು ಆವಾಗ ಹೇಳುವಾಗ ನಾವು ದುಡ್ಡಿನ ಬಗ್ಗೆ ಚಿಂತೆ ಮಾಡೋದು ಬೇಡ, ದೇವರಿದ್ದಾರೆ, ದೇವರು ಭಂಡಾರ ಕೊಡ್ತಾರೆ ನಮಗೆ ಅಂತೇಳಿ. ಅಂಥ ಆಡಳಿತ ಮಂಡಳಿಯಲ್ಲಿ ಇರುವಂಥ ಎಲ್ಲರಿಗೂ ಕೂಡ ವಂದನಾ ಗೋರೆ ಮತ್ತು ರೇವತಿ ಜೋಶಿ ಅವರ ಮಕ್ಕಳನ್ನು ಸ್ವಲ್ಪ ಹೆಣ್ಣು ಮಕ್ಕಳನ್ನು ನೋಡಿಕೊಂಡು ಜವಾಬ್ದಾರಿಯುತ ನೋಡಿಕೊಂಡಿದ್ದಾರೆ. ಹಾಗೂ ಕ್ಲೀನಿಂಗ್ ವ್ಯವಸ್ಥೆ ಇಲ್ಲಿ ಕೃಷ್ಣ ಮರಾಠೆ ಮತ್ತು ಅಡಿಗೆ ವ್ಯವಸ್ಥೆ ಅಕ್ಷಯ ಮೆಂದಳೆ ನಾವು ನೋಡಿ ಬಂದು ಹೋಗ್ತೇವೆ, ಆದರೆ ಅವರು ಪೂರ್ತಿ ಜವಾಬ್ದಾರಿ ನಿಂತುಕೊಂಡು ಆ ವ್ಯವಸ್ಥೆ ಮಾಡಿದ ಮಕ್ಕಳ ಹತ್ರ ಮಾಡಿಸಿದ್ದು ಒಂದು ಸಂಸ್ಕಾರಕ್ಕೋಸ್ಕರ ಅಷ್ಟೇ ವಿನಃ. ನಾನೊಮ್ಮೆ ವೆಂಕಟೇಶ್ ಮೇಂದಳ ಹತ್ರ ಹೇಳಿದೆ, ಪಾಪ ಸಾಕು ನಾನು ಮಾಡ್ತೇನೆ ಅಂತೇಳಿ. ಬೇಡ ಬೇಡ ಬೇಡ, ಅದು ತಪ್ತದೆ, ನಾಳೆಯಿಂದ ನೀವೇ ಮಾಡಬೇಕಾದಿತ್ತು ಅಂತೇಳಿ. ಹಾಗೆ ಎಲ್ಲರ ಸಹಕಾರದಿಂದಕ್ಕೆ ಈ ಸಂಸ್ಕಾರ ವೇದ ಶಿಬಿರ ಅಂತೇಳಿ ಹೆಸರು ಇಟ್ಟದ್ದೇ ಒಂದು ಚೆನ್ನಾಗಿತ್ತು. ಅಂಥದ್ರಲ್ಲಿ ಭಾಗವಹಿಸಿ ಪೋಷಕರಾಗಲಿ ಮಕ್ಕಳಾಗಲಿ ನಮ್ಮ ಚಿತ್ಮಾನ ಬಾಂಧವರಾಗಲಿ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಪ್ರಚಾರ ಪ್ರಿಯರು ನಾವು ಕೂಡ, ಪ್ರಚಾರ ಇಲ್ಲದ್ರೆ ಏನು ಆಗೋದಿಲ್ಲ. ಯಾಕೆಂದರೆ ಒಂದು ಸಂಸ್ಥೆ ಬೆಳಿಬೇಕಾದ್ರೆ, ಒಂದು ದೇವಸ್ಥಾನ ಬೆಳಿಬೇಕಾದ್ರೆ ಪ್ರಚಾರ ಸಿಗಬೇಕು. ಸ್ವಲ್ಪ ನಮಗೆ ಪ್ರಚಾರದಿಂದಲೂ ಕೂಡ ಒಳ್ಳೆಯದಾಗಿದೆ ಅಂತ ಛಾಯಾಗ್ರಾಹಕರು, ಹಾಗೆ ನಮ್ಮ ವಿಶ್ವಾಸ್ ಡೋಂಗ್ರೆ ಅವರು ಒಳ್ಳೆ ಛಾಯಾಗ್ರಾಹಕರು, ಅವರೆಲ್ಲ ಸ್ವಲ್ಪ ಪ್ರಚಾರ ಕೊಟ್ಟದ್ದಕ್ಕೆ ಆಗದ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೀನಿ. ಶ್ರೀ ರತ್ನಾಕರ್ ಮರಾಠಿಯವರಿಗೆ ಶ್ರೀ ದೇವರ ಪ್ರಸಾದವನ್ನು ಶ್ರೀಯುತ ವೀರೇಶ್ವರ ಸಹಸ್ರಬುದ್ಧಿಯವರು ನೀಡಿ ಹರಸ್ತಿ. ಧನ್ಯವಾದಗಳು ನಿಮ್ಮ ಆಗಮನಕ್ಕೆ. ಒಳ್ಳೆಯ ಕಾರ್ಯಕ್ರಮ ನಿರ್ವಹಣೆಯನ್ನು ಮಾಡಿದ್ದಾರೆ ಇವತ್ತು ಓಂಕಾರ ಗೋರೆ ಅವರು. ಮೊನ್ನೆ ಕೇಳಿದೆ, ನಾಡ್ದು ಕಾರ್ಯಕ್ರಮ ನಿರ್ವಹಣೆ ನೀವೇ ಮಾಡೋದು ಮಕ್ಕಳು, ಯಾರು ಮಾಡ್ತೀರಿ ಅಂತ 10 ಜನ ಕೈ ಎತ್ತಿದ್ರು. ನಮಗೂ ಪ್ರತಿಯೊಬ್ಬರಿಗೂ ಗೈಡ್ ಮಾಡಲಿಕ್ಕೂ ತುಂಬ ಕಷ್ಟ, ಆದ್ದರಿಂದ ನೀವೇ ನಿಮ್ಮಷ್ಟಕ್ಕೆ ಯಾರು ಮಾಡ್ಕೊಳ್ತೀರಿ ಅವರಿಗೆ ಮೊದಲ ಆದ್ಯತೆ ಅಂತ ಹೇಳುವಾಗ ಓಂಕಾರ ಅವರು ಅತ್ಯಂತ ಸಮರ್ಪಕವಾಗಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ್ದಾರೆ. ಅವರಿಗೊಂದು ದೊಡ್ಡ ಚಪ್ಪಾಳೆ ಕೊಡುವ ನಾವು. ಅನೇಕ ವೇದಿಕೆಯ ಮುಂಭಾಗದಲ್ಲಿ ಬಂದು ವೇದಿಕೆಯ ಮೇಲೆ ಬಂದು ಒಂದು ಸ್ಟೇಜ್ ಫಿಯರ್ ಕಡಿಮೆ ಮಾಡಲಿಕ್ಕೆ ಕೆಲವೆಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದ್ದೆವು. ಅದರಲ್ಲೂ ಕೂಡ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಇಂತಹ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಆ ದೇವರು ಶಕ್ತಿ ಬುದ್ಧಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಪೋಷಕರು ಮತ್ತು ಶಿಬಿರಾರ್ಥಿಗಳನ್ನು ಹುಡುಕಬೇಕಷ್ಟೇ. ಆರದಿ ಬಂದೆ ನೀನು ಭೂಮಿಗೆ,
ಕ್ರೂರ ಅರಸು ಕುಲವ ತರಿದು ಭುವಿಯ ಭಾರ ಇಳಿಸಿದೆ. 6ನೇಯ ಅವತಾರದಿ ಬಂದೆ ನೀನು ಭೂಮಿಗೆ. ಕ್ರೂರ ಅರಸು ಕುಲವ ತರಿದು ಭುವಿಯ ಭಾರ ಇಳಿಸಿದೆ. ಧೀರನಾಗಿ ನ್ಯಾಯಕ್ಕಾಗಿ ತಾಯಿಯನ್ನೇ ವಧಿಸಿದೆ. ಕಾರುಣ್ಯದ ಮೂರ್ತಿಯಾಗಿ ಮತ್ತೆ ತಾಯನುಳಿಸಿದೆ. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ. ಹರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರ. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ. ನಿನ್ನ ಉರಿವ ಕಣ್ಣ ನೋಟ ಸಾಧು ಜನಕ್ಕೆ ರಕ್ಷೆಯು. ನಿನ್ನ ನೀಳ ತೋಳ ಶಕ್ತಿ ದುಷ್ಟ ಜನಕ್ಕೆ ಭೀತಿಯು. ನಿನ್ನ ಉರಿವ ಕಣ್ಣ ನೋಟ ಸಾಧು ಜನಕ್ಕೆ ರಕ್ಷೆಯು. ನಿನ್ನ ನೀಳ ತೋಳ ಶಕ್ತಿ ದುಷ್ಟ ಜನಕ್ಕೆ ಭೀತಿಯು. ನಿನ್ನ ದಿವ್ಯ ಗಾಂಭೀರ್ಯಕ್ಕೆ ಸಾಟಿ ಯಾವುದಿಲ್ಲವೋ. ನಿನ್ನಂತಹ ಗುರುವೆ ನಮಗೆ ದಾರಿ ತೋರೋ ದೀಪವು. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ. ಕರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರ. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ. ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನು ಮಾಡುವಂಥ ವೀರನೇ. ಕಷ್ಟ ಸುಖದ ಚಿಂತೆಯನ್ನು ಬಿಡಿಸು ಪರಶುರಾಮನೇ. ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನು ಮಾಡುವಂಥ ವೀರನೇ. ಕಷ್ಟ ಸುಖದ ಚಿಂತೆಯನ್ನು ಬಿಡಿಸು ಪರಶುರಾಮನೇ. ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು ನಿಷ್ಠೆಯಿಂದ ಭಜಿಸುವೆವು ನಿನ್ನನೆ. ಕೆಟ್ಟ ಭಾವ ನಾಶ ಮಾಡಿ ರಕ್ಷಿಸೆಮ್ಮ ದೇವನೇ. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ. ಹರಿವೆ ನೀನು ನಮ್ಮ ಪಾಪ ನಿತ್ಯ ಗುರುವರ. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ. ಪರಶುರಾಮ ನಿನ್ನ ನಾಮ ಎಷ್ಟು ಸುಂದರ.